ಎಲ್ಲ ಕೆಲಸ ಎಲ್ಲ ಮಾಡೋರು ಸೇರಿ 180 ಮಂದಿ ಇದ್ದಿದ್ದೇವ್ರಿ ಸರ್. ಅವ್ರಿಗೆ ಏನು ಅನ್ಸದ್ರಿ ಇಷ್ಟು ಮಂದಿಗೆ ಇಷ್ಟು ಜನಕ್ಕೆ ಇಟ್ಕೊಂಡು ಗುರ್ತಾಯಿ ರೊಟ್ಟಿ ಮಾಡ್ತಾಳ ಸೌಕಾರ್ತೆಗ ಅಂತ ಅವ್ರು ತಿಳ್ದಾರಿ. ನಾ ಸೌಕಾರ ಇಲ್ರಿ, ಎಲ್ಲರೂ ಕೂಡಿ ದುಡಿದು ಉಣೋದು ಒಂದೇ ಗೊತ್ತದರಿ ನಮಗ. ಅವ್ರೇನು ಈಗ ಚಾ ಉಂಡಾರೇನು ತಿಂದಾರೇನು ಏನು ನಮ್ದೇ ಕೈ ನಮ್ದೇ ಬಾಯ್ರಿ, ಹಿಂದ್ ನೋಡಲ್ಲ ಮುಂದ್ ನೋಡಲ್ರಿ. ನಮಗ ಬಿಸಿದ್ ಕೊಟ್ಟ ಅವ್ರು ತಂಗುಳ್ ಉಣಂತ ಅಂತ ವ್ಯಕ್ತಿಯಾರ ಅವ್ರು. ಹಾ ರೀ, ಆಟ ಯಾರು ಮಾಡ್ತಾರ ಅವ್ರೇನು ಇಲ್ರಿ, ಹಂಗೇನಿಲ್ರಿ ನಮ್ ಕೈಗೆಲ್ಲ ಅಷ್ಟು. ಇದು ಹಾಕಿದಾಗ ಬೆಟ್ಟಿದಾಗ ಏನಂತ ಇನ್ನಂತನ ಮನಿ ತರ ನೋಡ್ರಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಕಲ್ಯಾಣ ಕರ್ನಾಟಕದ ಕಲಬುರಗಿ ಊರಿನ ಶರಣಬಸವೇಶ್ವರ ದೇವಸ್ಥಾನದಲ್ಲಿದ್ದೀನಿ. ನನಗೆ ಭಾಳ ಹೆಮ್ಮೆ ವಿಚಾರ ಏನಂತ ಹೇಳಿದರೆ, ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶರಣಬಸವೇಶ್ವರ ಪುರಾಣ 1 ತಿಂಗಳ ನಡೆಯುತ್ತೆ. ಈ ದೇವರ ಸ್ಮರಣೆ ನಾವು ಪ್ರತಿ ವರ್ಷ 1 ತಿಂಗಳ ನಿರಂತರವಾಗಿ ನಡೆಸ್ತೀವಿ. ನನಗದು ನೆನಪಾಯಿತು ಇಲ್ಲಿ ಬಂದು. ದಿನನಿತ್ಯ 24 ಗಂಟೆ ಇಲ್ಲಿ ದಾಸೋಹ ಇರುತ್ತೆ. ನಾನು ಅದ್ರ ಜೊತೆಗೆ ಇನ್ನೊಂದು ದಾಸೋಹದ ಕತೆ ಹೇಳ್ತೀನಿ ನಿಮಗೆ. ಕಲಬುರಗಿಯಲ್ಲಿ ರೊಟ್ಟಿ ಮಹಾದೇವಮ್ಮ ಅಂತ ಇದ್ದಾರೆ. ದಿವಸಕ್ಕೆ 10-15 ಸಾವಿರ ರೊಟ್ಟಿ ಮಾಡಿ ಮಾರ್ಕೆಟಲ್ಲಿ ಮಾರ್ತಾರೆ. ಬಟ್ ಅಷ್ಟೇ ಆದರೆ ಈ ಕತೆ ಹೇಳ್ತಾ ಇರಲಿಲ್ಲ ನಾನು. ರೊಟ್ಟಿ ಮಹಾದೇವಮ್ಮಂದು ಇಂಥ ಕತೆ ಅಂತ ಹೇಳಿದ್ರೆ, ಮಕ್ಕಳಿರ್ತಾರೆ, ಹೇಗಪ್ಪ ಜೀವನ ಮಾಡೋದು ಅಂದಾಗ ಒಂದು ಆತ್ಮಹತ್ಯೆವರೆಗೆ ಪ್ರಯತ್ನ ಮಾಡಿಬಿಡ್ತಾರೆ. ಇನ್ನು ನಾನು ಬದುಕೋಕ್ಕಾಗೋದಿಲ್ಲ ಅಂತ. ಒಬ್ಬರು ಅಜ್ಜರದ ಆಶೀರ್ವಾದ ಆಗ್ತದೆ, ಅಮ್ಮ ಅಂತ ಕೆಲಸ ಮಾಡಬೇಡ ತಾಯಿ, ಮಕ್ಕಳಿದ್ದಾರೆ, ಭಿಕ್ಷೆ ಬೇಡಿ ಆದರೂ ಪರವಾಗಿಲ್ಲ, ನೀನು ಮಕ್ಕಳನ್ನ ಸಾಕು, ನೀನೊಂದು ಕೆಲಸ ಮಾಡು, ಮನೆಗೆ ಹೋಗಿ ಭಿಕ್ಷೆ ಎತ್ತಿ ಜೋಳದಿಟ್ಟು ತೊಗೊಂಡು ರೊಟ್ಟಿ ಮಾಡು, ಬದುಕು ತಾಯಿ, ನಿನ್ನ ಬದುಕು ಬಂಗಾರ ಆಗುತ್ತೆ ಅಂತ ಹೇಳ್ತಾರೆ. ನಿಜಕ್ಕೂ ಆ ತಾಯಿ ಧೃತಿಗೆಡಲಿಲ್ಲ ರೀ. ಮನೆಗೆ ಹೋಗಿ ಒಂದೊಂದು ಹಿಡಿ ಹಿಟ್ಟನ್ನು ತೊಗೊಂಡು ಬಂದು ರೊಟ್ಟಿ ಮಾಡೋಕ್ಕೆ ಮಕ್ಕಳನ್ನ ಸಾಕೋಕ್ಕೆ ಶುರುವಾಗಿದ್ದು ಇವತ್ತು 80 ಜನ ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಅವರು ಕೂಡ ರೊಟ್ಟಿ ಮಾಡ್ತಾರೆ. ನೀವು ನಂಬ್ತಿರಲ್ಲ, ಕಲಬುರಗಿಯಲ್ಲಿ 6 ಭಾಗದಲ್ಲಿ 6 ರೊಟ್ಟಿ ಕೇಂದ್ರಗಳನ್ನ ತೆರೆದಿದ್ದಾರೆ. ದಿವಸ 10-15 ಸಾವಿರ ರೊಟ್ಟಿ ಮಾಡಿ ಉಣಬಡಿಸ್ತಾರೆ. ಆ ಅಮ್ಮನ ದಾಸೋಹದ ಕಥೆಯನ್ನು ತಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ. ಬನ್ನಿ, ರೊಟ್ಟಿ ಮಹಾದೇವಮ್ಮನ ಕತೆಗೆ ಮತ್ತು ಕಲಬುರಗಿಗೆ ತಮಗೆ ಸ್ವಾಗತ ಗೆಳೆಯರೇ. ಬನ್ನಿ ಬರ್ರಿ. ರೊಟ್ಟಿ ಮಹಾದೇವಮ್ಮನವರ ಮನೆಗೆ ಬಂದಿದ್ದೀವಿ. ಈಗ ಏನು ಮಾಡ್ತಿದ್ದಾರೆ ರೊಟ್ಟಿ ಮಹಾದೇವಮ್ಮನವರು ನೋಡೋಣ ಬನ್ನಿ. ನಮಸ್ಕಾರ ರೀ. ದೇವ್ರ ಭೇಟಿ ಆದಂಗೆ ಆದ್ರಿ. ಕೇಳ್ಕೊಂಡು ಇನ್ನೂ ಶುರು ಆಗಿಲ್ಲನ? ಇನ್ನೂ ಆಗಿಲ್ಲ. ಹಂಗಾರೆ ಚಲೋ ಟೈಮ್ ಬಂದೀವಿ ನಾವು. ಆಮೇಲೆ ಮಾತಾಡಕ್ ಆಗ್ತಿರ್ಲಿಲ್ಲ, ಹಂಗಾಗಿ ಚಲೋ ಟೈಮ್ಗೆ ಬಂದ್ವಿ ಅನ್ಕೊಂತೀನಿ. ಅಣ್ಣ ನೀ ಕುರ್ಚಿ ಕೊಡಿಯಪ್ಪ. ಅಮ್ಮ ನೀವು ಯಾವ ಕುರ್ಚಿ ನನಗೆ ಏನು ಚಿಂತಿಲ್ಲ. ಯವ್ವ ನಂಗೂ ಏನಾರು ಕೆಲಸ ಇದ್ರೆ ಕೊಡ್ರಿ, ಮಾಡ್ತೀನಿ. ಏನ್ ಕೆಲಸ ಮಾಡ್ತೀರಿ ಹೇಳ್ರಿ ಸರ್? ನೀವೇ ನಮ್ ಕೆಲಸ ತೋರ್ಸ್ಲಕ್ ಬಂದಿರಿ ದಾರಿ ರೀ. ನಾನು ಇಷ್ಟು ದಿವಸ ಕತೆ ಹೇಳೇನ್ರಿ. ಕಲಬುರ್ಗಿಗೆ ಬಂದಿನಲ್ಲ, ಮೊದಲನೇ ಕತೆ ನನಗೆ ಇಷ್ಟು ಇಂಪ್ರೆಸ್ ಆಯ್ತು ಯವ್ವ ಕೇಳಿ. ಫೋನ್ನೇ ಮಾತಾಡಿದ್ರಲ್ಲ, ಹೌದ್ರಿ, ನಂಗೆ ಅದಂತೂ ಭಾಳ ಖುಷಿ ಆಯ್ತು. ಅದಕ್ಕೆ ನಂಗೆ ಜೀವ ತಡಿಲಾರ್ದು ಓಡಿ ಬಂದಬಿಟ್ಟೆ. ಹೌದ್ರಣ್ಣ, ಹೇಳ್ರಿ ನಿಮ್ಮ ಕತಿನ ಹೆಂಗ್ ಶುರು ಆಯ್ತು, ಏನ್ ಕತಿ ಇದೆ ಅಂತ. ನಮ್ ಕತಿ ಭಾಳ ದೊಡ್ಡದರಿ ಸರ್. ಇದು ಭಾಳ ದೊಡ್ಡದೈತಿ. ಭಾಳ ದೊಡ್ಡದರಿ ಇದು. ಇದು ಹೇಳ್ಬೇಕಂದ್ರೆ ಭಾಳ ದೊಡ್ಡದರಿ. ಶಾರ್ಟ್ ಕಟ್ನಾಗ ಹೇಳಬ್ರಿ ಸುಮ್. ಹೆಂಗೆ ಯಾವಾಗ ಶುರು ಆಯ್ತು, ಏನ್ ಕತಿ? ನಮ್ದು ಈಗ 32 ಮುಗಿದು 33ನೇ ವರ್ಷ ಚಾಲು ಅದ ರೀ ಸರ್. 32 ಮುಗಿದು 3ನೇ ವರ್ಷ ಚಾಲು ಅದ ರೀ ಮಾಡ್ಲಕತ್ತು. ನಾವು ಮಾಡ್ಲಕತ್ತು ಫಸ್ಟ್ ನಮಗೇನು ಊಟಕ್ಕೆ ಗತಿ ಇದ್ದಿದ್ದಿಲ್ರಿ ಆ ಟೈಮ್ನಾಗ. ಹಿಂಗೆ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಮಾಡ್ತಿದ್ದಿಲ್ಲ. ನಮ್ಮ ಮಕ್ಕಳು ಹುಟ್ಟಿದ್ರಿ. ಹುಟ್ಟಿದ ಮೇಲೆ 2 ಮಕ್ಕಳಿಗೆ ತೊಗೊಂಡ್ಬಿಟ್ಟು ಜಿಡ್ಗ ಮಠಕ್ಕೆ ಹೋಗಿ ಸಾಯ್ಬೇಕಂತ ಹೋಗಿದ್ದೀನಿ ರೀ. ಅಯ್ಯೋ, 2 ಮಕ್ಕಳು ಕರ್ಕೊಂಡು? 2 ಮಕ್ಕಳಿಗೆ ಜಿಡ್ಗ ಮಠದಾಗ ಬಿಡಬೇಕು, ಬಿಟ್ಟು ಕಿಸಿ ನಾ ಸಾಯ್ಬೇಕಂತ ಹೋಗಿದ್ದೀನಿ ರೀ. ಅದು ಸಾಯ್ಬೇಕಂತ ಹೋದಾಗ ಜಿಡ್ಗಾಪುರ ದರ್ಶನ ಕೊಡ್ತಾರೇನಂತ ದರ್ಶನಕ್ಕೆ ನಿಂದಿರ್ಬೇಕು, ದರ್ಶನ ಕೊಡ್ತಿದ್ದಿಲ್ರಿ. ನಿಂದಿರ್ಬೇಕು, ದರ್ಶನ ಕೊಡ್ತಿದ್ದಿಲ್ರಿ ಅವರು.
ಭಾಳ ದೊಡ್ಡ ತ್ರಾಸ ಅದ ರೀ ಇದು ಹೇಳ್ಬೇಕಂದ್ರೆ ಭಾಳ ದೊಡ್ಡದ ರೀ ಸರ್ ಸ್ಟೋರಿ ಇದು ಬೇಡ ಹೇಳೋದನ್ನು ಬೇಡ ಹೇಳೋದನ್ನು ಬೇಡ ನಿಮ್ಮ ಎದುರ ನೀವು ಖುಷಿಲಿಂದ ಬಂದಿರಿ ಖುಷಿಲಿಂದ ಹೋಗ್ರಿ ದೊಡ್ಡ ಮಾತದ ರೀ ಇದು ಜಿಡ್ಗಪ್ಪರ ಆಶೀರ್ವಾದಲಿಂದ ಮಾಡ್ಲಕತ್ತಿದ್ದದ ರೀಪ್ಪ ಇದು ಅಪ್ಪ ಏನು ಭಿಕ್ಷೆ ಕೊಟ್ಟಾರೋ ಆ ಭಿಕ್ಷೆಲಿಂದ ಕಂತಿ ಭಿಕ್ಷೆ ಹಿಟ್ಟಲಿಂದ ಸ್ಟಾರ್ಟ್ ಮಾಡಿದ್ದದ ರೀ ಇದು ರೊಟ್ಟಿ ಕಂತಿ ಭಿಕ್ಷೆ. ಹಾಂ ರೀ ನಮ್ಮ ಮಕ್ಕಳು ಎರಡು ಮನೆಗೆ ಹೋಗಿ ಹಿಟ್ಟು ಬೇಡ್ಯಾವ್ರಿ ಹಿಟ್ಟು ಬಂದಂಥ ಹಿಟ್ಟಿನಾಗ ಅವೇ ರೊಟ್ಟಿ ಮಾಡೋದು ಮಾರೋದು ಈ ಕೆಲಸ ಮಾಡೀನಿ ರೀ ಫಸ್ಟಿಗೆ ನಾವು ಸಾಂಬಗಳು ಮಂದಿ ರೀ. ಹೌದಾ? ಮನೆಗೆ ಹೋಗಿ ನಮ್ಮ ಮಕ್ಕಳು ಮನೆಗೆ ಹೋಗಿ ಭಿಕ್ಷೆ ಬೇಡ ಬಂದಾವ್ರಿ. ಕಂತಿ ಭಿಕ್ಷೆ. ದೊಡ್ಡಪ್ಪರ್ ಜೋಳಿಗೆ ಬಡಗಿ ಕೊಟ್ಟಾರಿ ಅಯ್ಯಚೇರಿ ಮಾಡಿ ಸಾಂಬಗಳು ಅಂತೇಳಿ ಅಯ್ಯಚೇರಿ ಮಾಡಿ ಜೋಳಿಗೆ ಬಡಗಿ ಕೊಟ್ಟಾರಿ. ದೊಡ್ಡ ಮಗ 7 ವರ್ಷನೇ ಇದ್ದನ್ರಿ, ಸಣ್ಣ ಮಗ 5 ವರ್ಷನೇ ಇದ್ದನ್ರಿ. ಎರಡು ಮಕ್ಕಳಿಗೆ ಸಣ್ಣ ಮಗನಿಗೆ ಅಷ್ಟು ನಡ್ಲಿಕ್ಕೆ ಬರ್ತಿಲ್ಲ, ಇಲ್ಲೇ ಗಲ್ಯಾಗ ತಿರ್ಗಾಡ್ತಿದ್ದೆ, ಅವನ ಹಿಂದೆ ಕುಂದಿರ್ತಿದ್ದೇನ್ರಿ, ಹೋಗ್ತಿದ್ದೆ. ದೊಡ್ಡ ಮಗ ತಿರ್ಗಾಡ್ಕೊಂಡು ಹಿಡ್ ತರ್ತಿದ್ದನ್ರಿ. ಫಸ್ಟಿಗೆ ಮಾಡಾವತಿ ಸಾಲಿ ಹುಡುಗರಿಗೆ 8 ಒಂದು ರೊಟ್ಟಿ ಮಾರ್ತಿದ್ದೇನ್ರಿ ನಾ ಫಸ್ಟಿಗೆ ರೀ. ಬಂದಂಥ ಹಿಟ್ಟಿನಾಗ ಅದೇ ಕಂತಿ ಭಿಕ್ಷೆ ಹಿಟ್ಟು ತಂದಿದ್ರಾಗೆ 8 ಒಂದು ರೊಟ್ಟಿ ಮಾಡ್ತೀನಿ. ಆಮೇಲೆ 1 ರೂಪಾಯಿ ಮಾಡ್ದೇನಿ ರೀ, ಆಮೇಲೆ 2 ರೂಪಾಯಿ ಮಾಡ್ದೇನಿ ರೀ, ಆಮೇಲೆ 3 ರೂಪಾಯಿ ಮಾಡ್ದೇನಿ ರೀ, 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿಗೆ ನಿಂತದ್ರಿ. ಎಷ್ಟು ಸರಳ ಹೇಳ್ಬಿಟ್ಟೆವು ಕತ್ತಿನ. ಕತ್ತಿ ಭಾಳ ಸರಳ ಇರಂಗಿಲ್ಲ ಅದ, ಭಾಳ ಬಿರಿ ಅದ ರೀ ಸರ್ ಅದು ಹೇಳ್ಬೇಕಂದ್ರೆ. ಹೇಳೋದು ಬ್ಯಾಡ್ರಿ. ಈಗ ಏನೋ ಜಿಡ್ಗಿ ಅಪ್ಪರು ಏನು ಆಶೀರ್ವಾದ ಕೊಟ್ಟಾರೋ ಏನು ಭಿಕ್ಷೆ ಕೊಟ್ಟಾರೋ ಅದ್ರಲ್ಲಿಂದ ಮಾಡಿ ನೋಡ್ರಿ. ಅವ್ರು ಕೊಟ್ಟಿದ್ದು ಭಿಕ್ಷೆ ಅದ ರೀ ಇದು. ಜಿಡ್ಗ ಸಿದ್ದರಾಮೇಶ್ವರ ಶುರುವಾಗಿದ್ದು ಎಷ್ಟು ಜನಕ್ಕೆ ನೀವು ಕುಟುಂಬದವ್ರು ಎಷ್ಟು ಜನ ಇದೀರಿ ಈಗ? ಎಲ್ಲಾರು ಕೆಲಸ ಮಾಡೋರೆಲ್ಲ ಎಲ್ಲ ಕೆಲಸ ಎಲ್ಲ ಮಾಡೋರು ಸೇರಿ 180 ಮಂದಿ ಇದ್ದಿದ್ದೇವ್ರಿ ಸರ್. 180 ಮಂದಿಗೆ ನಿನ್ ಕೆಲಸ ಕೊಟ್ಟಿದ್ದೇವ್ರು. ನಾ ಕೊಡಕ್ಕೆ ಎಷ್ಟರದಾಗಿರಿ ದೇವ್ರು ಕೊಟ್ಟನ್ರಿ. ನಾನು ಅವ್ರ ಸಂಗಡ ದುಡಿಯೋದು ಉಣದ್ರಿ ಸರ್. ನೀವು ಒಬ್ಬರಾಗಿ ಇಲ್ಲಿ ಯಾರು ಓನರು ಲೇಬರ್ ಅಂತ ಏನಿಲ್ಲ? ಇಲ್ಲ ಸರ್, ಎಲ್ಲ ಒಂದೇ. ಎಲ್ಲ ಒಂದೇ ರೀ. ಎಷ್ಟು ರೊಟ್ಟಿ ಮಾಡ್ತೀರಿ ದಿವಸ ಒಂದು 5,000ರಿಂದ 10,000 ತನಕ ಮಾಡ್ತೇವೆ. 10,000? 180 ಜನ ಮಾಡಿ? ಅಷ್ಟೇ ರೀ, ಅಷ್ಟೇ ಮಾಡಿಸ್ತೀನಿ ರೀ ನಾ. ಹಾಂ ರೀ, ಯಾರು 200, 100, 300 ಹಿಂಗೆ ಮಾಡ್ತಾರೆ ಸರ್. ರೊಟ್ಟಿ ಚಪಾತಿ ದಪಾಟಿ ಎಲ್ಲ ಕಲ್ತು 10,000 ತನಕ ಆಗ್ತಾರೆ ಸರ್ ಡೈಲಿ. ಹಾಂ ರೀ, 10,000 ರೊಟ್ಟಿ ಮಾಡಿ ಅವತ್ತ ಮಾರ್ತೀರಿ? ಹಾಂ ಮಾರ್ತೇವೆ ರೀ ಸರ್. ಈಗ ಸೀಸನ್ದಾಗ 10,000, ಸೀಸನ್ ಇಲ್ದಾಗ 5,000, 6,000 ಹಿಂಗೆ ಮಾರ್ತಾರೆ ಸರ್. ಖಾನ್ವಾಡಿ ಅದ ರೀ ಸರ್ ನಮ್ಮದು. ಖಾನಾವಳಿ ಅದ? ಹಾಂ ರೀ. ಎಲ್ಲಿ? ಗಂಜನ್ಯಾಗ ಅದ ರೀ. ಟಮ್ದಾಗ ಒಯ್ದು ಮಾರ್ತೇವೆ ರೀ ಪಾರ್ಸಲ್. ಈಗ ಇದು ಯಾರಿಗೆ ಮಾಡಕ? ಇದು ಖಾನಾವಳಿಗೆ ರೀ. ಹೌದಾ? ಹಾಂ ರೀ ಸರ್. ಈ ರೊಟ್ಟಿ ವ್ಯಾಪಾರ ಯಾವ ಮಾಡ್ತೀರಿ? ಖಾನಾವಳಿ ಯಾವ? ರೊಟ್ಟಿ ವ್ಯಾಪಾರ ಸಂಗಟೆ ನಮ್ಮ ಮಗ ಮಾಡ್ತಾನೆ ರೀ, ದೊಡ್ಡ ಮಗ ರೀ, ಸಣ್ಣ ಮಗ ರೀ. ಹ್ಞೂ. ಅಲ್ಲಿ ಹೆಂಗ ಅದು ಕ್ಯಾಂಟೀನ್ ಯಾವಾಗ ಶುರು ಆಗ್ತಿದೆ? ಅದು 12:30 ಗಂಟೆಗೆ ಶುರು ಆಗ್ತದೆ ರೀ. 12:30 ಕೊಡ್ತೀರಿ ಅಲ್ಲಿ ಊಟ? 35 ರೂಪಾಯಿ ಊಟ ಕೊಡ್ತೀರಿ ಸರ್. 35? ನೀವು ಹೋಗಿ ನೋಡ್ಕೊಂಡ್ ಬರ್ರಿ ಸರ್. ಇವತ್ತು ಹೆಂಗಾದ್ರೆ ಇರ್ತಿರಲ್ಲ ಅಲ್ಲಿನೂ ಹೋಗಿ ನೋಡ್ಕೊಂಡ್ ಬರ್ರಿ. ನೋಡ್ತೀನಿ, ಗ್ಯಾರಂಟಿ ಎಲ್ಲ ತೋರಿಸ್ಬೇಕಂತಾನೆ ಬಂದೀನಿ ನಾನು. ಹೌದ್ರಿ. ನೋಡ್ರಿ ಸರ್ ಅಲ್ಲಿನ 35 ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡ್ತೀರಿ? ಇಲ್ರಿ ಸರ್, 2 ರೊಟ್ಟಿ ಚಪಾತಿ ರೀ, 2 ರೊಟ್ಟಿ ರೀ, 2 ಚಪಾತಿ ರೀ, 2 ನಮ್ನಿ ಪಲ್ಯ, ಅನ್ನ ಸಾಂಬಾರ್ ರೀ, ಮೊಸರ ಹಿಂಡಿ ಮಾಡ್ತಾ. ಅದು ಹೊಟ್ಟೆ ತುಂಬ್ತದ ಬಿಡ್ತದ ಗೊತ್ತಿಲ್ರಿ. ನಮ್ದು ರೇಟ್ ಮಾಡೋದು ಇಷ್ಟ ಅದ ರೀ ಫಿಕ್ಸ್. ಹಾಂ ರೀ. 35 ರೂಪಾಯಿಗೆ ಎಲ್ಲಿ ಸಿಗುತ್ತಮ್ಮ ಊಟ? 35 ರೂಪಾಯಿಗೆ ಕೊಡ್ತೀರಿ ಸರ್. ಇದೊಂದು ರೈತರಿಗೆ ಇದು ಅಲ್ಲಿ ಬಂದವರು ಗಂಜನ್ಯಾಗ ಹಮಾಲಿ ಮಾಡ್ತಾರ್ರಿ, ಹಂಗೆ ಮಾಡ್ತಾರಂತ ಇದೊಂದು ಅಲ್ಲಿ ಅವ್ರಿಗೆ ಹೆಲ್ಪ್ ಅಲ್ಲಿ ಅಂತ ಮಾಡ್ಲಾಕತ್ತಿದ್ರು. ಅವ್ರಿಗೆ ಪಾಪ ಕೆಲಸ. ಹಾಂ, ಕೆಲಸ 100 ರೂಪಾಯಿ 200 ರೂಪಾಯಿ ದುಡಿತಾರೇನು, 100 ರೂಪಾಯಿ ಊಟ ಮಾಡಿದ್ರೆ ಅವ್ರಿಗೆ ಎಲ್ಲಿ ಹೊಟ್ಟೆ ತುಂಬಬೇಕು? ಮನೆಗೆ ಒಯ್ದು ಹೆಂಡ್ರ ಮಕ್ಳಿಗೆ ಎಲ್ಲಿ ಹಾಕ್ಬೇಕ್ರಿ ಸರ್ ಅವರು? ಅದ್ರ ಸಲುವಾಗಿ ಅದು ಮಾಡಿದ್ರಿ. ಈ ದಿನ 30 ರೂಪಾಯಿನೇ ಕೊಡ್ತಿದ್ದೇವ್ರಿ ಸರ್. ಈಗ 35 ರೂಪಾಯಿಗೆ 1 ವರ್ಷ ಆಯ್ತು ರೀ ಸರ್. ಅದು ಎಷ್ಟು ಊಟ ಕೊಡ್ತೀರಿ ದಿನ? 400-500 ಊಟ ಹೋಗ್ತಾರೆ. 400-500 ಊಟ? ಹಾಂ ರೀ, ಹೋಗ್ತಾರೆ ಸರ್. ಈಗ ಈ 180 ಜನ ಅಂದ್ರಲ್ಲ, ಎಲ್ಲಿ ಇಲ್ಲೇ ಅದಾರ ಎಲ್ಲಿದಾರ? ಇಲ್ಲ ಸರ್, ಬೇರೆ ಬೇರೆ ಬ್ರಾಂಚ್ ಅವ್ರಿ. ಒಂದೊಂದು ಬ್ರಾಂಚಿಗೆ 25 ಮಂದಿ 30 ಮಂದಿ ಹಿಂಗಾರ ರೀ ಸರ್. ಬೇರೆ ಬೇರೆ ಬ್ರಾಂಚ್ ಇದೆ? ಹಾಂ, ಬೇರೆ ಬೇರೆ ಅವ್ರಿ. ಶಿವಾಜಿನಗರ, ಭವಾನಿ ನಗರ, ಆಶ್ರಯ ಕಾಲನಿ. ಹೌದಾ? ಹಾಂ ರೀ. ಅಲ್ಲೆಲ್ಲೆಲ್ಲ ಬೇರೆ ರೊಟ್ಟಿ ಮಾಡಿ ಅವರು ನಾವೇ ಒಯ್ದು ಹಿಟ್ಟ ಕಟ್ಟಿಗೆ ಹಾಕ್ತೇವ್ರಿ. ಬಾಡಿಗೆ ಹಿಡಿದಿದ್ದೇವ್ರಿ ಜಾಗ ಎಲ್ಲ. ಅಲ್ಲಿ ಹಾಕ್ತೇವ್ರಿ, ಸಂಜೆ ಮಾಡಿ ತರ್ತೇವ್ರಿ ಸರ್. ಮುಂಜಾನೆ ಹಿಟ್ಟ ಕಟ್ಟಿಗೆ ಎಲ್ಲ ಹಾಕೋದು, ಸಂಜೆಗೆ ರೊಟ್ಟಿ ತರೋದು. ಯಾಕೆ ಅದನ್ನ ಅಲ್ಲಿ ಮಾಡ್ಬೇಕಂತ ಯಾಕಮ್ಮ ಹಂಗೆ ಮಾಡಿರೋದು? ಅವೇ ಬೇರೆದ ಲೇಬರ್ ಎಲ್ಲಿ ಸಿಗ್ತಾ ಅಲ್ಲಿ ಹಾಕಿದ್ದಾರೆ ಸರ್. ಒಂದೇ ಕಡೆ ಲೇಬರ್ ಸಿಗೋದಿಲ್ಲ? ಸಿಗಲ್ರಿ ಸರ್, ಸಿಗಲ್ರಿ. ಆಗಲ್ರಿ ಸರ್. ಅದ್ರ ಸಲುವಾಗಿ
ಅಲ್ಲಿ ಹಾಕಿದ್ದಾರೆ, ಅವ್ರವ್ರ ಮನೆ ಸಮೀಪದಲ್ಲಿ ಹಾಕಿದ್ದಾರೆ. ನೀವು ಹಂಗ ಅಲ್ಲಿ ಅನುಕೂಲ ಮಾಡಿಕೊಟ್ರಿ. ಹಾ ರೀ ಸರ್. 25 ಮಂದಿ ಅಲ್ಲಿ ಕೆಲಸ ಮಾಡ್ತಾರೆ. 25 ಮಂದಿ, ಒಂದೊಂದು ಶೆಡ್ಡಿಗೆ 25 ಮಂದಿ 30 ಮಂದಿ ತನ ಮಾಡ್ತಾರೆ. ಏನಮ್ಮ ನಿನ್ನ ಐಡಿಯಾ ದೊಡ್ಡ ದೊಡ್ಡ ಕಂಪನಿಗಳೇ ಮಾಡಿಲ್ವಲ್ಲಮ್ಮ? ಇಲ್ಲ ಸರ್, ನಮ್ದೇನ್ ಕಂಪನಿ ರೀ ಸರ್, ಸುಮ್ ಮಾಡಿ ಉಣಾಕಿರಿ ನಾನು. ಯವ್ವ ನಿಂದು ಈ ವಿನಯತೆನೇ ನಿನ್ನನ್ನು ಕಾಪಾಡಿರೋದು ಅಂತೀನಿ ನಾನು. ಸರ್ ನಾ ಏನು ಅಲ್ಮಾರಿಯಾಗ ರೊಕ್ಕ ಇಟ್ಕೊಂಡು ಸಂಸಾರ ಮಾಡಿಲ್ರಿ ಸರ್, ಸುಮ್ಮ ಅವ್ರ ಸಂಗಡ ದುಡಿಯೋದು ಉಣದ್ರಿ. ಒಂದು ಬಡ್ರಿಗೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತದ, ಮನ್ಯಾಗ ಕೂತು ಹೊರಗೆ ಹೋಲಾರ್ದ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತದ ಮಾಡಿದ್ರಿ. ಹೆಣ್ಮಕ್ಳು ಕಲ್ತು ಕೆಲಸ ಮಾಡಿದ್ರಿ ಇದು. ನಮ್ದು ಇಲ್ಲಿ ತನ ಏನು ಸಂಘ ಇಲ್ಲ, ಸಂಸ್ಥೆ ಇಲ್ಲ, ಒಂದು ಗೌರ್ಮೆಂಟ್ದು ಎಲ್ಲಿ ಸಹಾಯ ಇಲ್ರಿ. ಕೇಳಕ್ಕೂ ಹೋಗಿಲ್ಲ ನೀವು? ಕೇಳಕ್ ಹೋದ್ರಿ ಯಾರು ಹೆಲ್ಪ್ ಮಾಡಿಲ್ರಿ ಸರ್. ಮಾಡಿಲ್ರಿ. ಈಗೇನಂತಾರ? ಈಗ ಕೇಳಿಲ್ರಿ ನಾ, ಈಗ ನನ್ಗೆ ಅನುಕೂಲ ಅದ ನಾ ಕೇಳಿಲ್ಲ. ಈಗ ಬೇಕಾಗಿಲ್ಲ ನಿಮ್ಗೆ? ನಿಮಗೆ ಬೇಕಾದಾಗ ಅವ್ರು ಕೊಡ್ಲಿಲ್ರಿ ಸರ್. ವ್ಯವಸ್ಥೆನೇ ಹಿಂಗ ಭಾಳ ಕಷ್ಟ ಐತ್ರಿ ಸರ್. ಬ್ಯಾಂಕ್ ತನ ಹೋದ್ರೆ ಅಳ್ಕೋತೋದ್ರಿ, ಬ್ಯಾಂಕಿನವ್ರು ನಮ್ಗೆ ಯಾರು ಸಹಾಯ ಮಾಡಿಲ್ರಿ. ನೀವು ಕರೆಕ್ಟ್ ತುಂಬಲ್ಲ ನಡಿ ಅನ್ನೋದು ಕೈ ಹಸೋದ್ರಿ. ಹಾ ರೀ, ಅಳ್ಕೋತ ಹೋದ್ರೆ ಯಾರು ಸಹಾಯ ಮಾಡಿಲ್ರಿ ನಮ್ಗೆ 10 ರೂಪಾಯಿ. ಇವತ್ತಿನ ನಾಳೆಗೆ ಬಿಸ್ನೆಸ್ ಅದ ಕೊಟ್ಟಿಲ್ರಿ ಮಂದಿಲ್ಲಿ. ಬರೇ ತಿರ್ಗಾಡ್ಸೋದು, ಆ ಫೈಲ್ ಮಾಡ್ರಿ, ಈ ಫೈಲ್ ಮಾಡ್ರಿ, ಫೈಲ್ ಮಾಡೋಣರು ಹೋಗಿ ಫೈಲ್ ಮಾಡಿದ್ರೆ ಆಗಲ್ಲಮ್ಮ ಲೋನ್ ಅಂತ ಹೇಳ್ಬಿಡವ್ರಿ. ಇದೇ ಕಷ್ಟ ಆಗ್ಯದ್ರಿ. ನಮ್ಮ ಅಪ್ಪ ಸಿದ್ದರಾಮೇಶ್ವರ ಜಿಡ್ಗಾಪ್ಪರ್ ಏನು ಭಿಕ್ಷೆ ಕೊಟ್ಟಾರ ಅದೇ ಭಿಕ್ಷೆನೇ ಮುಂದರ್ದದ ನೋಡ್ರಿ ಸರ್, ಯಾರ್ದು ಸಹಾಯ ಇಲ್ರಿ. ಅದು ಮಾಡಕ್ಕಂತೂ ಶುರು ಮಾಡಿದೆಯಮ್ಮ. ಹೆಂಗೆ ಎಲ್ಲರೂ ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ರಿ ಇದನ್ನು ಇಷ್ಟು ಪ್ರಮಾಣದಾಗ? ಸರ್ ಮೊದಲ ನಮ್ಮ ಮಗ ಸಣ್ಣ ಇದ್ದಾಗ ಸೈಕಲ್ ಮೇಲೆ ಹೋಗಿ ಹೋಟೆಲ ದಾಬಾ ಕೇಳಿ ಸರ್ಕಾರ ದವಾಖಾನ್ಯಾಗ ಮಾರ್ತಿದ್ದನ್ರಿ. ನಾವು ಮಾರ್ಕೋತ 10 ವರ್ಷ ನಾವು ಎಲ್ಲಿ ಅಡ್ವರ್ಟೈಸ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ರಿ. ನಮ್ಮ ಮನೆಯವ್ರು ತಿರ್ಕೊಳ್ಳೋಣ ಪೇಪರ್ನವ್ರು ಬಂದ್ರಿ, ಅವಾಗ ಅಡ್ವರ್ಟೈಸ್ ಚಾಲು ಮಾಡದ್ರಿ. ಪೇಪರ್ನವ್ರು ಬಂದ್ರಿ? ಅಂತದ್ದು ಏನ್ ನಡೆದಿತ್ತು ಪೇಪರ್ನವ್ರು? ಅವ್ರಿಗೆ ಗೊತ್ತಾಯ್ತ್ರಿ, ಇವ್ರು ರೊಟ್ಟಿ ಮಾಡಿ ಮಾರ್ತಾಳ, ಹಿಂಗ್ ಕಷ್ಟ ಬಂದದ, ಗಂಡ ಸತ್ತಾನ ಅಂತ ಹೇಳಿ ಕೇಸಂದ್ರ ಮಾಡದ್ರಿ ಅವ್ರು. ನಮ್ಮ ಮನೆಯವ್ರು ಇರತನ ಏನು ಗೊತ್ತಿದ್ದಿದ್ದಿಲ್ರಿ ನಮಗ್. ಆ ತ್ರಾಸ್ಲಿಂದ ಮಾಡಿದ್ರಿ. ಅವ್ರು ಬಂದ್ಮೇಲೆ ಎಲ್ಲ ಕಡೆ ಚಾಲು ಗೊತ್ತಾಯ್ತ್ರಿ. 10 ವರ್ಷ ಯಾರಿಗ್ ಗೊತ್ತೇ ಇಲ್ರಿ ನಾ ರೊಟ್ಟಿ ಮಾಡ್ತೀನಿ ಮಾರ್ತೀನಿ ಅಂತೇಳಿ. ನಮ್ಮ ಮಗ ಇಲ್ಲಿ ಒಂದು 10-20 ರೊಟ್ಟಿಗಣ ಎಲ್ಲಾರು ಹೋಟೆಲ ದಾಬಾ ಕೇಳ್ಕೊತ ಹೋಗಿ ಮಾರವ್ರಿ. ಯಾವ ಪೇಪರ್ನವ್ರು ಬಂದಿದ್ರಮ್ಮ? ವಿಜಯವಾಣಿದವ್ರು ಬಂದಿರಿ. ವಿಜಯವಾಣಿಯವರು ಭವಾನಿ ಸಿಂಗ್ ಅಣ್ಣವ್ರು ಬಂದಿರಿ. ಹೌದಾ? ಅವ್ರು ಒಂದೇ ಗೂಡಿನಲ್ಲಿ 2 ಹಕ್ಕಿಗಳು ಅಂತೇಳಿ ಅವರು ಪೇಪರ್ನ ಹಾಕದ್ರಿ ಫಸ್ಟ್. ಅವಾಗನಿಂದ ನಿಮ್ದು ಬೆಳಕಿಗೆ ಬಂದ್ರಿ, ಹೆಚ್ಚಾಯ್ತ್ರಿ. ಎಲ್ಲರಿಗೂ ಕೊಡಕ್ ಶುರು ಮಾಡಿದ್ರಿ? ಹಾ ರೀ, ಕೇಳ್ಕೊತ ಬಂದ್ರ. ಅವಾಗ ರೊಟ್ಟಿ ಕೇಂದ್ರ ಅಂಬದೇ ಗೊತ್ತಿದ್ದಿದಿಲ್ರಿ ಗುಲ್ಬರ್ಗಾದಾಗ, ಎಲ್ಲಿ ರೊಟ್ಟಿ ಕೇಂದ್ರ ಗೊತ್ತಿದ್ದಿದಿಲ್ರಿ. ನಾವ್ ಮಾಡದ್ಮೇಲೆ ನಮ್ಮದು ಪೇಪರ್ನ ಟಿವಿದಾಗ ಹೋದ್ಮೇಲೆ ಎಲ್ಲಾ ಕಡೆ ಸ್ಟಾರ್ಟ್ ಆಗ್ಯಾರ ರೊಟ್ಟಿ ಮಾಡೋದ್ ಮಂದಿ. ಮೊದಲು ರೊಟ್ಟಿ ಮಾಡ್ತಿದ್ದಿಲ್ರಿ, ಖಾನಾವಳಿ ಹೋಟೆಲ್ ಅಷ್ಟೇ ಇದ್ದವ್ರಿ ಮಂದಿ ಮಾಡೋದು. ಈಗ ನಮ್ದು ಆದ ಕೂಡಲೇನೆ ರೊಟ್ಟಿ ಸ್ಟಾರ್ಟ್ ಆಗ್ಯದ್ರಿ. ಮತ್ತೆ ಊರಾಗ ನಿಮ್ಮನ್ನ ನೋಡಿ ಬೇರೆದವ್ರು ಮಾಡೋದಕ್ಕೆ ಶುರು ಮಾಡ್ಲಕತ್ತಾರ. ಅವ್ರಿಗೆ ಏನ್ ಅನ್ಸದ್ರಿ, ಇಷ್ಟು ಮಂದಿಗೆ ಇಷ್ಟು ಜನಕ್ಕೆ ಇಟ್ಕೊಂಡು ಗುರ್ತಾಯಿ ರೊಟ್ಟಿ ಮಾಡ್ತಾಳ ಸೌಕರ್ತೆಗ ಅಂತ ಅವ್ರು ತಿಳಿದಾರಿ. ನಾ ಸೌಕರ್ ಇಲ್ರಿ, ಎಲ್ಲರೂ ಕೂಡಿ ದುಡಿದು ಉಣೋದು ಒಂದೇ ಗೊತ್ತದರಿ ನಮಗ. ನಿಮ್ಮ ಹೆಸರ್ರಿ? ಶಾಂತಾಬಾಯಿ. ಶಾಂತಾಬಾಯಿ ಅಮ್ಮನವ್ರು. ವಯಸ್ಸು ಎಷ್ಟ್ರಿ ನಿಮ್ಗೀಗ? 60, 65, 70 ಸನಿ ಇದ್ರಬೇಕು. ಇನ್ನೂ ದುಡಿಯಾಕತ್ತೀರಿ? ಮಾಡಮ್ರಿ, ಮತ್ತೆ ಕೈಕಾಲು ಆಡತನ ಮಾಡ್ಬೇಕಲ್ರಿ. ಕೂತ್ರಿ ಹಂಗ ಒಬ್ಬ ಮಗನಿಗೆ ಜೋಲಿ ಮಾಡಿದ್ರಿ ಹಂಗ ನೆಲಕ್ ಬಿದ್ದೋತಿ ಒಂದಿನ ಮಾಡೇ ಮಾಡ್ತಾರಲ್ರಿ ಅವರು. ಈಗ ನೀವು ಗಟ್ಟಿರೋವರೆಗೆ ದುಡಿಬೇಕಂತೀರಿ? ಇರತನ ಮಾಡಮ್ರಿ, ತಾಕತ್ ಇರತನ. ತಾಕತ್ ಹೊಂಟೋಯ್ತು ಬಿಟ್ಬಿಡದ್ರಿ. ಇವ ನಿಮ್ಮ ವಯಸ್ಸಿನ ನಾವು ಏನು ಮಾಡೋಕ್ಕಾಗಲ್ಲ ಬಿಡ್ರಿ. 70 ವರ್ಷ ಅಂದ್ರೆ ಹುಡುಗಾಟನ್ರಿ. ಈಗಿನ ನಮ್ಮಂತವ್ರಿಗೆ ಕುಂತ್ರಿ ಹೇಳಕ್ ಬರಲ್ಲ, ಎದ್ರ ಕುಂದ್ರಕ್ ಬರಲ್ಲಮ್ಮ. ಅಂದ್ರೆ ಇದೇ ರೀ, ಭಾಳ ಹೈರಾಣದಾಗ ಬಂದಿವ್ರಿ. ಅವನು ಊರು ಬಿಟ್ಟು ಅಲ್ಲಿ ಭೀಮಾಳಿ ಬಿಟ್ಟು ಇಲ್ಲಿಗೆ ಬಂದಿದ್ದೇವ್ರಿ. ಅನ್ನಕ್ಕೆ ನಮ್ಗೆ ವರ್ಜಿತಿತ್ತು. ಹಂಗೆ ಮತ್ತೊಂದು ಏರಿಯಾಕಿದ್ದೇವ್ರಿ, ಇವ್ರ ಪರಿಚಯ ಇದ್ದಿದ್ದಿಲ್ಲ. ಮಗನ ಲಗ್ನ ಮಾಡಿದ ಬಳಿಕ ಈ ಕಡೆ ಬಂದ ಬಳಿಕ ಇವ್ರ ಪರಿಚಯ ಆದರು. ಇವ್ರ ಬಳಿ ಬರ್ಲಿಕ್ಕೆ ಹಿಡ್ದೆ 16 ವರ್ಷ ಆಯ್ತು. 16 ವರ್ಷ? ಎಷ್ಟು ವರ್ಷ ರೀ? 16 ವರ್ಷ. ಹಂಗೆ ಮಾಡ್ಕೋತ ಇನ್ನೂ ಬಿಟ್ಟಿಲ್ಲ ನೋಡ್ರಿ ಮಾಡೋದು. 16 ವರ್ಷದ ಜೊತೆಗಾರ ನೀವು. ಮತ್ ಭಾಳ ನೋಡ್ರಿ ಅವ್ರ ಬದುಕು. ನೀವು ಏನ್ ಅನ್ಸುತ್ತೆ ನಿಮ್ಗೆ? ಹೇಳ್ಯಾರಿ, ಅವರು ನಮಗೆ ಪರಿಚಯ ಇದ್ದಿದ್ದಿಲ್ಲ ಅವಾಗ. ಹೇಳ್ಯಾರಿ ಇಟ್ಟು ಎಲ್ಲ ಹೈರಾಣ ತಿಂದಾರತ್ ಹೇಳ್ಯಾರ. ಅವಾಗ ನಿಡ್ದು ಮಾಡಗತ್ತೀನಿ ನೋಡ್ರಿ. ನಮ್ಮ ಮಗ ಈಗ ಮಾಡಬೇಡ ಬಿಡುವತ್ತಾನ. ಇಲ್ಲಪ್ಪ ನಾ ಮಾಡಗತ್ತಿಲ್ಲ, ಬಿಟ್ಟಿನಿ, ಟೊಂಕ ಬೇನಿಯಾಗ್ಯದ ಬಿಟ್ಟಿನಿ. ಅವ್ನಿಗೆ ಸುಳ್ಳಾಡೋದು.
ಇಲ್ದ್ರ ನಮ್ ಚಿಂತೆ ಮಾಡ್ತಾನ. ಹಾ ಎಷ್ಟು ಚಪಾತಿ ಮಾಡ್ತೀವಿ ದಿವಸ? ಒಂದ್ ದೋನ್ಸೆ ಮಾಡ್ತೇನ್ರಿ. ದೋನ್ಸೆ ಅಂದ್ರೆ 200. ಹಾ 200 ಚಪಾತಿ ಮಾಡ್ತೀರಿ? ಅವಾಗ ಮಾಡೇನ್ರಿ. ಜರ ಟೊಂಕ ಬೆನ್ನಿಗಿದ್ರ ಕೂತು ಅದು ಕಾಲ್ ಜರಿ ಅಲ್ಲಿ ಬಿದ್ದೀನ್ರಿ. ಬಿದ್ದು ನರ ಬೆಂಡಾಗಿತ್ತು ಬೆನ್ನಾಗ. ಆ ಜರ ಇನ್ನೊಂದ್ ಸ್ವಲ್ಪ ಬೆನಿ ಅದ, ಅದು ಔಷಧ ತೋಲ್ಗತ್ತೇನ್ರಿ. ಈಗ ದುಡ್ದಿದ್ ರೊಕ್ಕ ಏನ ನಿಮ್ಮ ಹತ್ರ ಇಟ್ಕೊಂತೀರಿ? ಅದಕ್ಕೆ ಯಾಕೆ ಖರ್ಚಿಗ್ರಿ ಮಗನಿಗೆ? ಮಗ ದುಡಿತಾರಲ್ಲ, ಮಗ ದುಡಿದ್ರ ಬಿ ಏನೈತ್ರಿ ಒಬ್ಬನ ಅವ್ ದುಡ್ದಿದ್ದು ಎಲ್ಲ ಕಿರಾಯ ಮನ್ಯಾಗ ಸಾಲ್ಬೇಕಲ್ರಿ. ಈಗ ಈ ಕಡೆ ಅಲ್ಲಿ ಕಡಗಂಚಾಗ ಯೂನಿವರ್ಸಿಟಿ ಆಲ್ಕತ್ತದ, ಅಲ್ಲಿ ಒಂದು ಪಲಾಟ್ ಜಾಗ ತೊಗೊಂಡು 2 ರೂಮ್ ಕಟ್ಸಗತ್ತಾನ. 2 ಬದ ಖರ ರೀ ಅವ್ರ ಮೊಮ್ಮಕ್ಕಳು, ಸೊಸಿ, ಮಗ. ಆ ಕಡೆ ಬಾರ್ಯವ ಅಂದ್ರಿ ಬ್ಯಾಡಪ್ಪ, ಇಲ್ಲೇ ಸನಿ ಅದ, ಊರಿಗೆ ಹೋಗೋದು ಬರೋದು ಇರ್ತದ ಬಿಮಳಿಗೆ, ನಾ ಇಲ್ಲೇ ಇರ್ತೀನಪ್ಪ, ಇಟ್ಟು ಸಾಮಾನ್ಯ ತೊಗೊಂಡು ಅಲ್ಲಿ ಹೋಗೋದು ಬೇಡ, ಇಲ್ಲಿ ಆದ್ರೆ ಏನಾರ ಮಾಡ್ತೀವಿ, ಅಲ್ಲಿ ಆದ್ರೆ ಮನ್ಯಾಗ ಕೂಡ್ಬೇಕತ್ತ. ಅವು ಮಾತು ಬರಲ್ಲ ಮಗ. ಅದಕ್ಕಾಗಿ ಹಿಂಗ ಮಾಡ್ಕೊತ ಬಂದಿದೆ ನೋಡ್ರಿ. ಎಲ್ಲ ಹೈರಾಣ್ ನೋಡ್ರಿ, ನಮ್ದೇನು ಕಷ್ಟ ಕೇಳ್ಬೇಡ್ರಿ. ಏನ್ ಮಾಡ್ತಿದ್ರು? ಅವರು ಮೊದಲು ಏನ್ ಮಾಡ್ತಿರೋ, ಏನು ಜೀವ ನಡೆಸ್ತಿರೋ, ಏನ್ ಮಾಡ್ತಿರೋ ಮಾಡ್ತೀರಿ. ಲಗ್ನ ಆಗಿದ್ದು 2 ವರ್ಷಿಗೆ ರೀ ತೀರ್ಕೊಂಡ್ರ. 5 ತಿಂಗಳು ಕೂಸಿತ್ರಿ ನನ್ನ ಮಗ. ಹೌದಾ? ಅದೇ ಅಲ್ಲಿ ಹಳ್ಳ್ಯಾಗ ಅಲ್ಲಿ ಹೊಲ್ದಾಗ ಅಲ್ಲಿ ದಂಧೆ ಮಾಡ್ದು, ಇಲ್ಲಿ ದಂಧೆ ಮಾಡ್ದು, ಏನ್ ಮಾಡಿ ಯಾರು ಮನೆ ತೋಲಿ 4 ರೊಟ್ಟಿ ಮಾಡಿ ಬರೋದು, ಅದು ಇಂಥವು ಮಾಡೇನ್ರಿ ನಾ. ಆಯ್ತು ಮಗ ಜೀವನ ನಡೆಸ್ತಿತ್ತು. ಅದು 1200 ರೂಪಾಯಿ ಕೊಡ್ತಿರು. ಏನಾಗ್ತದ್ರಿ ಅದು ಕಡಿ ಸ್ಟ್ಯಾಂಡ್ನಾಗ ನಿಂದ್ರಿಸ್ಕೊಂಡು ನಿಂದ್ರದು. ಕಿರೇವಾದ್ರೆ ಮ್ಯಾಗ ಭತ್ತ ಸಿಗ್ತದೆ, ಇದಿಲ್ಲ ಅಂದ್ರೆ ಇಲ್ರಿ. ಹಾಗೆ ಮಾಡಿ 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 ಹಾಗೆ ಮಾಡ್ಕೊತ ಬಂದು ಮಗನ ಇಟ್ಟು ಅಕ್ಕಿ ಕಾಳು ಹಾಕದ ಸಾಲ ತೆಗೆದು. ಈಗ ನೀವು ದುಡಿದಿದ್ದು ಅವ್ರವ್ರಿಗೆ ಪಗಾರ ಅವ್ರದ್ದು ಅಲ್ಲಿಗೆ ಆಗುತ್ತೆ. ಅವ್ರಿಗೆ ಹೆಂಗ್ ಕೊಡ್ತೀರಿ ಮಾಡಿದವ್ರಿಗೆ? ದಿನ ಕೊಟ್ಟು ಬಿಡ್ತೇನ್ರಿ ಅವ್ರಿಗೆ. 100 ರೊಟ್ಟಿ ಮಾಡಿದ್ರ 120 ರೂಪಾಯಿ ಕೊಡ್ತೇನ್ರಿ. 100 ರೊಟ್ಟಿ ಮಾಡಿದ್ರ? ಆಯ್ತು 200 ರೊಟ್ಟಿ ಮಾಡಿದ್ರೆ 240 ರೂಪಾಯಿ ಹಿಂಗೆ ಕೊಡ್ತೇನ್ರಿ. ಒಬ್ಬೊಬ್ರು ಎಷ್ಟು ಮಾಡ್ತಾರೆ? 200 ತನ ಮಾಡ್ತಾರೆ ರೊಟ್ಟಿ. 200 ತನ ಮಾಡ್ತಾರೆ. ಚಪಾತಿ ಆದ್ರೆ 400 500 ತನ ಮಾಡ್ತಾರೆ. ಅದಕ್ಕೆ 100 ರೂಪಾಯಿಗೆ ಒಂದ್ರಿ. ಅದು ರೂಪಾಯಿಗೆ ಒಂದು. ಚಪಾತಿ ಮಾಡೋರು ಇದಾರೆ? ರೀ ಯಾರು ಚಪಾತಿನೇ ಸ್ಟಾರ್ಟ್ ಆತಾವ್ರಿ. ಮುಂಜಾನೆ 1000 2000 ಚಪಾತಿನೇ ಹೋಗ್ತಾವ್ರಿ. 2000 3000 ತನ ಚಪಾತಿನೇ ಹೋಗ್ತಾವ್ರಿ ಮುಂಜಾನೆ 12 ತನ ಬಂದ್ ಮಾಡ್ತಾರಿ ಸರ್. ಈಗ ರೊಟ್ಟಿ ಮಾಡೋ ಮಿಷಿನ್ ಬಂದವಮ್ಮ, ನೀವು ಅದನ್ನ ಯಾಕೆ ಇಟ್ಕೊಳ್ಳಿಲ್ಲ, ಅಥವಾ ಬಡಿಯವ್ರನ್ನ ಇಟ್ಕೊಂಡ್ರಿ? ಏನು ಕಾರಣ ಅಂತ ಕೇಳ್ಬೋದು. ಅದಕ್ಕೆ ಒಟ್ಟು ಎಲ್ಲ ಹೆಣ್ಮಕ್ಳು ಹೊಟ್ಟೆ ತುಂಬಬೇಕಂತ ಲೆಕ್ಕದ ಮೇಲೆ ಇಟ್ಕೊಂಡಿದ್ರಿ. ಮಷೀನ್ ನಮ್ಗೆ ಇಷ್ಟ ಇಲ್ರಿ ಸರ್. ಯಾರು ಮಷೀನ್ ಕಾಯಸ್ ಮಾಡಲ್ಲ, ಗ್ಯಾಸ್ ಮ್ಯಾಗಿನ ಅಡಿಗೆ ಕಾಯಸ್ ಮಾಡಲ್ಲ, ಎಲ್ಲ ಒಲಿ ಮ್ಯಾಗ ರೀ. ಒಂದಿಷ್ಟು ಜನಕ್ಕೆ ನೀವು ಕೆಲಸ ಕೊಡ್ಬೇಕನ್ನೋದಿತ್ತು. ಮಿಷಿನ್ ಆದ್ರೆ ಕೆಲಸ ಕೊಡ್ಬೇಕನ್ನೋದಿತ್ತು. ಯಾಕ್ರಿ ಕೆಲಸ ಮಾಡಬೇಕು, ಒಳಗೆ ಕೂತ್ ಹೆಣ್ಮಕ್ಳು ಮಕ್ಕಳು ಪರಿಸ್ಥಿತಿ ಅದ ಅಂತ ನಮ್ಮ ಬಳಿ ಬಂದವ್ರು ಭಾಳ ಪರಿಸ್ಥಿತಿ ಹೆಣ್ಮಕ್ಳು ಅರ ರೀ. ಅವರು ಗಂಡದೇವ್ರು ಕಳಿಸ್ಲಾರ್ದವ್ರು ಕುಡಿಯೋದು, ಹೊಡ್ಯೋದು, ಬೈಯೋದು ಮಾಡ್ತಾರ್ರಿ. ಅಂತ ಹೆಣ್ಮಕ್ಳು ಈಗ ಇವತ್ತಿನಿಂದಲಿ ಇವ್ರು ಕೆಲ್ಸಿಗೆ ಬರ್ಲಾಕತ್ತಾರ, ಅವ್ರ ಗಂಡದೇವ್ರನ್ನ ಕೆಲಸ ಮಾಡ್ಲಾಕತ್ತಾರ್ರಿ. ಅಷ್ಟು ಚಂದ ಬುದ್ಧಿ ಕಲ್ತಾರ್ರಿ ಅವ್ರನ್ನು. ರೀ ಹೆಣ್ಮಕ್ಳಿಗೆ ಒಟ್ಟು ಕೆಲಸ ಕೊಡ್ಬೇಕು ಅನ್ನೋದು ಒಂದು ತಲೆಯಾಗಿತ್ತು ರೀ ನಮಗೆ. ಅವ್ರದ್ದು ನನ್ಕಿನ್ನ ನಮ್ಮ ಹೆಣ್ಮಕ್ಳು ಚಂದಾರ ರೀ ರೊಟ್ಟಿ ಮಾಡಾರಿ. ನಾನೇ ಅವ್ರ ತಕ್ಕ ಇಲ್ರಿ. ನಮ್ಮ ಹೆಣ್ಮಕ್ಳು ಮಕ್ಳಕ್ಕಿನ್ನ ಹೆಚ್ಚಿಗಾರ. ನನ್ನ ಮಕ್ಳು ಏನದಕ್ಕೆ ಬೇಕ್ರಿ ಅದ್ರಕ್ಕಿನ್ನ ಚಂದಾರ ರೀ ಅವ್ರು. ಎಳ್ಳೆ ಮಾದೇವಮ್ಮನವ್ರ ಅಮ್ಮವ್ರದ್ದು ಆಶೀರ್ವಾದ ರೀ. ಮೇನ್ ಅಮ್ಮವ್ರದ್ದು ಆಶೀರ್ವಾದ ರೀ. ನೀವು ಎಷ್ಟು ವರ್ಷ ಆತಿಲ್ಪ ಮಾಡಾವತ್ತು? ಒಂದು 16 ವರ್ಷ ಆಯ್ತು. 16 ವರ್ಷ ಆಯ್ತು. ಓಹೋ. ಹೇಳ್ರಿ, ಏನ್ ಹೇಳ್ತೀರಿ? ಹೆಂಗಿತ್ತು ನಿಮ್ ಜೀವನ? ಹೆಂಗ್ ಸೇರಿದ್ರಿ? ನಮ್ಮದು ಏನ್ ಭಾಳ ಕಷ್ಟ ಐತ್ರಿ. ಅವ್ರ ಬಲ್ ಬಂದ್ಮ್ಯಾಕೆ ನಮ್ದೆಲ್ಲ ಅವರೇ ಎಲ್ಲ ನಮ್ ದಾರಿ ತೋರಿಸ್ಕೊಟ್ಟಾರೆ. ನಮ್ದು ಎಲ್ಲ ಹೈರಾಣ ಐತ್ರಿ, ಪರಿಸ್ಥಿತಿ ಇತ್ತು. ನಮ್ಮ ಮಕ್ಕಳಿಗಾಗಲಿ ನಮ್ಗಾಗಲಿ ಎಲ್ಲ ಕೊಟ್ಟವ್ರು ಅವರು, ನಮ್ಮ ತಾಯಿ ರೀ. ನಮ್ಮ ತಾಯಿದನ್ನ ನೆಂಪಾರಿದಾರೆ ಇಲ್ಲಿ ಬರ್ಮಕ್ಕ. ಹಂಗೆ ನಮ್ಮ ತಾಯಿ ರೀ. ಅಷ್ಟು ಮಾಡ್ಯಾರ ಅವ್ರಿ. ತಮ್ಮದೇ ಒಂದು ಜೀವನ ನೋಡ್ಕೋದಾಗಲ್ರಿ. 200 ಮಂದಿ ಬದುಕಿಸ್ತಾರಂದ್ರೆ ಅವ್ರು ಎಷ್ಟು ದೊಡ್ಡದ ವ್ಯಕ್ತಿ ರೀ. ಒಬ್ಬರ ಮನೆಗೆ ಬಂದ್ರೆ ಯಾಕೆ ಹೋಗ್ಲಿ ಅಂತಾರ. ಅವ್ರು ಇಷ್ಟು ಮಂದಿಗೆ ಸಲುತಾರಂದ್ರೆ ಮತ್ತು ಅವರು ಒಂದು ತಾಯಿಗಿನ್ನ ದೇವ್ರಕ್ಕಿಂತ ಹೆಚ್ಚಿಗೆ ಆದ್ರೆ ನಮ್ಮ ಪಾಲಿಗೆ ಹಂಗ್ರಿ ಅವರು. ಇಷ್ಟು ಮಂದಿ ಸಲುತಾರೆ. ನಮ್ದು ಏನು ಇಲ್ಲಿ ಬಂದ್ಮಕ್ಕೆ ಏನು ಕಮ್ಮಿ ಇಲ್ರಿ ನಮ್ಗೆ. ಆಯ್ತು ಗರೀಬರು ಬಂದ್ರೆ, ಒಂದು ಶಾಲೆ ಹುಡುಗರು ಬಂದ್ರೆ
5 ರೊಟ್ಟಿ ಅಂದ್ರೆ 10 ರೊಟ್ಟಿ ಹಾಕ್ತಾರ ಅವ್ರಿಗೆ. ಹ್ಞೂ ರೀ ಅವ್ರಿಗೆ ಗರಿಬಿ ರೀ. ಮತ್ತೆ ಏನು ಅವ್ರು ನಮ್ಗೆ ಬಂದ್ ಮಗರೇ ಎಲ್ಲ ವ್ಯವಸ್ಥೆ ನಮ್ದು ಏನು ಎಲ್ಲ ಚಂದ ನಡ್ದಾರಿ. ಅವ್ರಲಿಂದ ನಾವು ಬದುಕಲಿಕತ್ತಿದ್ದೆವು ಎಷ್ಟು ಮಂದಿ ರೀ. ಯವ್ವ ನೀನಿಲ್ಲ ಅಂದ್ರೆ ನನ್ನ ಬಲಗೈ ಇಲ್ಲ ಅಂತಂದ್ರೆ ಅವ್ರು ಇಷ್ಟೊತ್ತಿಗೆ ಇಲ್ರಿ ಹಂಗ ಅರಣ್ಯವ್ರಿ ಅವ್ರು. ಹ್ಯಾಂಗ ಹೇಳತ್ತೀನಲ್ರಿ ಇಷ್ಟು ಮಂದಿ ಸಲತಾರಂದ್ರ ಮತ್ತೆ ಹೆಂಗ್ ಹೇಳ್ರಿ. ಏನೇನ್ ಮಾಡ್ತೀರಿ ನಿಮ್ ಜವಾಬ್ದಾರಿ? ನಮ್ದು ಎಲ್ಲ ಅಡಿಗೆ ಮಾಡೋದ್ರಿ. ಹ್ಞೂ ರೀ ಅಡಿಗೆ ಮಾಡೋದು, ನೀವು ರೊಟ್ಟಿ ಕೊಡೋದು ಎಷ್ಟು ಎಲ್ಲ ಮಾಡ್ತೇನ್ರಿ. ಅವ್ರಿಲ್ಲ ಅಂದ್ರೆ ನೀವೇ? ಯಾರಿಲ್ಲ ಅಂದ್ರೆ ಸಂಭಾಳ್ಸ್ಕೊತೇನ್ರಿ. ನನ್ ಮ್ಯಾಗ ಎಲ್ಲ ನಂದು ನನ್ ಮ್ಯಾಗ ಎಲ್ಲ ಬಿಟ್ಬಿಟ್ಟಾರಿ. ಯಾರು ಬಿಡ್ತಾರೆ ಹೇಳ್ರಿ. ರೀ ಹಂಗ ಇಟ್ಕೊಂಡಿನ ಅವ್ರು ನನ್ಗ ಹಂಗ ಇಟ್ಕೊಂಡಾರ ಅವ್ರಿ. ಇಬ್ರು ಇಲ್ರಿ ಹಂಗ ಹರ್ಯಾರಿ. ಇಲ್ಲಿ ಬಂದ್ ಮಾಕಿ ಏನಂತೀನಲ್ರಿ ಎಲ್ಲ ನೆನಪು ಹಾರಿ ಬಿಟ್ಟೇನ್ರಿ. ಹಂಗ ಅದಾರಿ. ಮಕ್ಕಳು ನನ್ಗ 3 ಮಂದಿ ಅದಾರಿ. ಏನನ್ ಮಾಡ್ತಾರಮ್ಮ? ಇಷ್ಟು ಬೇಕ್ರೆ ಹೋಗ್ತಾರೆ. ಎಲ್ಲಾರು ದುಡಿತಾರ? ನೀವು ದುಡಿತೀರಿ? ದುಡಿಯೋದ ನೋಡ್ರಿ. ಏನ್ ಮಕ್ಳು ಸಾಲಿ ಕಳ್ಸೋದಾಗಿಲ್ಲ. ಇಲ್ಲಿ ಅಮ್ಮರ್ ಬಲ್ ಬಂದ್ಮೇಕೆ ಎಲ್ಲ ನಾವು ಎಲ್ಲ ಜರ ಸುಧಾರಣಾಗಿದ್ದಾರೆ. ಭಾಳ ಪರಿಸ್ಥಿತಿ ಐತ್ರಿ. ಅವ್ರು ಬಂದ್ಮೇಕೆ ಎಲ್ಲ ಸುಧಾರಣಾಗಿದ್ದಾರೆ. ಏನಿಲ್ರಿ ಏನು ಊಟ ಕಮ್ಮಿ ಬಿದ್ದಿಲ್ಲ ನಮ್ಗೆ ಏನಿಲ್ಲ. ಒಟ್ಟು ನಿನ್ನಂಗೆ 200 ಕುಟುಂಬ ಒಟ್ಟು ಸಲುತ್ತಾರೆ. ಅವ್ರೇನು ಈಗ ಚಾ ಉಂಡಾರೇನ್ ತಿಂದಾರೇನ್ ಏನು ನಮ್ದೇ ಕೈ ನಮ್ದೇ ಬಾಯ್ರಿ. ಹಿಂದ್ ನೋಡಲ್ಲ ಮುಂದ್ ನೋಡಲ್ರಿ. ನಮಗ ಬಿಸಿದ್ ಕೊಟ್ಟ ಅವ್ರು ತಂಗುಳ್ದೊಣಂತ ಅಂತ ವ್ಯಕ್ತಿ ಯಾರು ರೀ. ಆಟ ಯಾರು ಮಾಡ್ತಾರೆ ಅವ್ರ ಏನು ಇಲ್ರಿ. ಹಂಗೇನಿಲ್ರಿ ನಮ್ಮ ಕೈಗೆಲ್ಲ ಅಷ್ಟು. ಇದು ಹಾಕಿದಾಗ ಬೆಟ್ಟಿದಾಗ ಏನು ಅಂತ ಇನ್ನಂತನ ಮನಿ ತರ ನೋಡ್ರಿ. ಅವ್ರಂತ ಏನ್ರ ಸಹಾಯ ಮಾಡ್ಬೇಕಾರೆ ಏನು ಅವ್ರಿಗೆ ಒಳ್ಳೇದ್ ಮಾಡ್ಬೇಕ್ರಿ. ಗೌರ್ಮೆಂಟ್ರ ನಿಂತರ ಮಾಡ್ಬೇಕ್ರಿ. ಏನಾರ ಒಂದು ಜಾಗ ಕೊಡಿಸ್ಬೇಕು, ಏನಾರ ಮಾಡಿ ಇದಿಷ್ಟು ಹತ್ರದಾಗ ಏನ್ ಮಾಡ್ಬೇಕು ಹೇಳ್ರಿ. ನೋಡ ಇಷ್ಟು ಮಂದಿ ಸಲುತ್ತಾರ ಅವ್ರಿ. ಅಂತ ಸಲುವಂತರಿಗೆ ಗೌರ್ಮೆಂಟ್ ಸಹಾಯ ಏನ್ ಮಾಡ್ತಾರೆ? ಇದ್ದವ್ರಿಗೆಲ್ಲ ಮಾಡ್ತಾರೆ. ಗರೀಬರಿಗೆ ಮಾಡಿ ಇಂಥ ವ್ಯಕ್ತಿಗೆ 200 ಮಂದಿ ಬದುಕಿಸ್ತಾರಪ್ಪ. ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕು, ಒಂದು ಜಾಗ ಕೊಡಿಸ್ಬೇಕನ್ನಂತ ಗೌರ್ಮೆಂಟ್ ಏನು ಸಹಾಯ ಇರಲ್ರಿ. ಇದ್ದವ್ರಿಗೆ ಗರೀಬರಿಗೆ ಮಾಡಲ್ರಿ, ಇದ್ದವ್ರಿಗೆ ಮಾಡ್ತಾರೆ. ಮತ್ತೆ ಮಾಡಲ್ರಿ. ಹೆಂಗೆ ಹೇಳ್ರಿ. ಇಲ್ಲ ಇದ್ದವ್ರಿಗೆ ಮಾಡ್ತಾರಂದ್ರೆ ಗರೀಬಿ ಇಷ್ಟು ಮಂದಿಗೆ ಅವ್ರು ಸಲುತ್ತಾರಂದ್ರೆ ಅವ್ರಿಗೆ ಏನಾರ ಮಾಡ್ಬೇಕ್ರಿ. ನಮಗೆ ಇರ್ಲಾಕಿಲ್ಲ. ಆ ತಾಯಿಗೆ ಒಂದು ಜಾಗ ಕೊಡ್ಸಿರ್ ಮತ್ತೆ ಇನ್ನೊಂದಿಷ್ಟು ಮಂದಿ ಬದುಕಿಸ್ತಾರ ಅವ್ರು. ನೋಡೋನಿರವ ನಿನ್ನ ಕೂಗ್ ಎಷ್ಟು ಜನ ನೋಡ್ತಾ ಇದಾರೆ ಗೊತ್ತಿಲ್ಲ. ಅವ್ರಿಗೆ ತಲುಪಲಿ. ನಿಜಕ್ಕೂ ನೀ ತಾಯಿ ಒಳ್ಳೇದು ಹೇಳಿದೆ. ಇಲ್ರಿ ಅವ್ರ ಮಕ್ಕಳು ಹಗಲ ರಾತ್ರಿ ಅಲ್ಲಿ ಗಂಜಿಗೆ ಹೋಗೋ ಕಡಿ ನಿಂತು ಮಾಡ್ತಾರೆ. ಮಕ್ಕಳು ಹಂಗೆ ರೀ. ನಾವು ನೋಡಿ ನಾವೇ ಕಣ್ಣ ನೀರು ಬರ್ತಾರೆ. ಅಷ್ಟು ಕಡಿ ನಿಂತು ಮಾಡ್ತಾರೆ. ಹಗಲು ರಾತ್ರಿ ಬೆಳಗಾನೆ ಅಡ್ರತನ ಅಂದ್ರೆ ಯಾರು ಮಾಡ್ತಾರೆ? ಮುಂಜಾನೆ 8ಕ್ಕೆ ಚಾಲು ಆಗಿದ್ರೆ ರಾತ್ರಿ ಅಡ್ರತನ. ಮಕ್ಕಳು ಹಂಗೆ ರೀ. ಅವ್ರು ಏನು ಕಷ್ಟ ಆಗ್ಯಾರೋ ಏನು ಒಂದು ರೊಟ್ಟಿದಿಂದ ಭಾಳ ಕಷ್ಟ ಆಗ್ಯಾರಿ. ಹಿಟ್ಟು ಭಿಕ್ಷೆ ಬೇಡ್ಕೊಂಬಂದು ಅದು ರೊಟ್ಟಿ ಬಡ್ದು ಅಷ್ಟು ಕಷ್ಟ ಮಾಡಿ ಮುಂದಕ್ಕೆ ಬಂದು 200 ಮಂದಿ ಬದುಕಿಸ್ತಾರೆ ಅವ್ರು. ಇಷ್ಟು ಮಂದಿ ರೀ. ಈಗಮ್ಮ ನನಗೆ ಇನ್ನೊಂದು ಹೇಳ್ರಿ, ಅಜ್ಜಾರ ಶುರು ಆದ್ಮೇಲೆ ಬಂದಿದ್ರ ನೀವು ಭೇಟಿ ಆಗಿದ್ರ? ಇಲ್ರಿ ನಾನೇ ಹೋಗಿ ಭೇಟಿ ಆಗೇನ್ರಿ. ಏನಂದ್ರು? ಏನಂದಿಲ್ರಿ. ನಾ ಮನಿ ಮೊದಲ ರೊಟ್ಟಿ ಮಾಡ್ಲಾಕ್ ಹೋಗ್ತಿದ್ದೇನ್ರಿ ಸರ್. ರೊಟ್ಟಿ ಮಾಡ್ಲಾಕ್ ಹೋಗೋಣ. ನಮ್ಮ ಮಗ ಏನಂದ, ಮಮ್ಮಿ ಊಟ ಮಾಡ್ತೀನಿ ಅಂದ. ಊಟ ಮಾಡ್ತಾನ ಅಂತೇಳಿ ಬೇಡ್ಲಾಕತ್ತಾನ್ರಿ. ಅಕ್ಕೋರೆ 2 ರೊಟ್ಟಿ ಕೊಡ್ರಿ ನನ್ನ ಮಗನಿಗೆ ಅಂತಂದ್ರಿ. ಅವ್ರು 2 ರೊಟ್ಟಿ ಕೊಡ್ಲಿಲ್ರಿ. ಅವರು ನನ್ನ ಮಗ ಬೇಡದ್ರ. ಅವ ಚೀರಾಡೋದು ಒಳದು ತ್ರಾಸ ಮಾಡ್ಕೊಳ್ಳೋದು ನೋಡಿ 2 ರೊಟ್ಟಿ ತೊಗೊಂಬಂದಿನ್ರಿ. ನಾ ಅವ್ರಿಗೆ ಹೇಳಾರ್ದೆ ರೀ. ಉಣಸ್ದಕ್ರಿ ಅವ್ರು ಕೊಡ್ಲಾರ ಬಿಟ್ಟಿಗ್ರಿ. ಯಪ್ಪ ನಾ ಇವತ್ತು 2 ರೊಟ್ಟಿ ಮತ್ತು ಅಷ್ಟಾಗಿ ಸಮಾಧಾನ ಆಲಿಲ್ರಿ. ಮತ್ತು ಅಣ್ಣ ವೈನಿ ರೊಟ್ಟಿ ಕೊಡ್ಲಿಲ್ರಿ. ನಾ 2 ರೊಟ್ಟಿ ತೊಗೊಂಡು ಹೋಗಿನಿ ನೋಡ್ರಿ. ನಾನು ಮುಚ್ಕೊಂಡು ಹೋಗಿನಿ 2 ರೊಟ್ಟಿ. ನನ್ನ ಮಗ ಅಳ್ಳಕತ್ತಾಣ ಅಂತಣ್ಣ. ಯಾಕೆ ಒಯ್ಯಲಾಕ್ ತಗೋಣ ಆಕಿ ಅವ್ರು ಹೆಣ್ತಿ ಏನಂದ್ರು, ಇವತ್ತು ರೊಟ್ಟಿ ಕಳುವು ಮಾಡ್ತೀನಿ, ನಾಳೆಗೆ ಏನು ಕಳುವು ಮಾಡ್ತೇನೆ ಅಂತ ಹೇಳಿ ಹಿಂಗೆ ಅಂದ್ಬಿಟ್ರಿ. ಇನ್ನು ಕೆಲ್ಸಕ್ಕೆ ಹೋಗೋದೇ ಬೇಡ, ಇದು ಕೆಲಸ ಮಾಡ್ಯಾರ ಏನು ಪ್ರಯೋಜನ ಅದ? 2 ರೊಟ್ಟಿ ಬೇಡದ್ರೆ ಕೊಡಲ್ಲಾದ್ರು. ನನ್ನ ಮಕ್ಕಳಿಗೆ ಎಲ್ಲಿ ತವ್ರ ಮನೆಗೆ ಹೋದ್ರೆ ಯಾರು ಹಿಡಿಯಲ್ಲ. ಮಂದಿ ಮಕ್ಕಳು ಮನೆಗೆ ಯಾರು ಮಕ್ಕಳು ಅಜ್ಜಿ ಅಥವಾ ಅಂತೇಳಿ ಜಿಡ್ಗ ಮಠಕ್ಕೆ ಹೋದೇನ್ರಿ. ಸೀದಾ ಜಿಡ್ಗ ಮಠಕ್ಕೆ ಹೋಗಿ ಕಿಸಿಂದ್ರೆ ಉಣ್ಣಿ ಇತ್ರಿ. ಅವತ್ತ ಜಿಡ್ಗ ಮಠಕ್ಕೆ ಹೋಗಿ ಕಿಸಿಂದ್ರೆ ಹಿಂಗೆ ಪಾಳಿಗೆ ನಿಂದಿರ್ಬೇಕು, ಹಿಂದಕ್ಕೆ ಸರಿಸ್ಬೇಕ್ರಿ. ಪಾಳಿಗೆ ನಿಂದಿರ್ಬೇಕು, ಹಿಂದಕ್ಕೆ ಸರಿಸ್ಬೇಕ್ರಿ. ಮಂದಿ ಹಿಂಗೆ ಮಾಡ್ಲಕತ್ರ. ರಾತ್ರಿ 9 ಆಯ್ತು. 9ಕ್ಕೆ ಮತ್ತೊಂದು ಪಾಳಿಗೆ ನಿಂದ್ರಟ್ಲೆ ಒಳಗೆ ಹೋಗಿಬಿಟ್ಟಿದ್ರಿ ಅಪ್ಪರು. ನಮ್ಗೇನು ಸಿಗ್ತಾರ? ಗರೀಬ್ ಇದ್ದೆವು. MP MLA ಮಂದಿ ಬಂದ್ರೆ ಅವ್ರಿಗೆ ದರ್ಶನ ಕೊಡ್ತಾರ. ನಮ್ಮಂಥ ಬಡ್ರಿಗೆ ಏನು ಕೊಡ್ತಾರ? ಅವ್ರು ನಂಗೆ ಪರಿಚಯ ಇದ್ದಿದ್ದಿಲ್ರಿ. ಒಟ್ಟು ಜಿಡ್ಗ ಮಠದಾಗ ಮಕ್ಕಳಿಗೆ ಹಿಡಿತಾರ, ಸ್ಕೂಲ್ ಅದ ಅಂತ ಹಿಂಗೆ ಹಂಗೆ ಹೋಗಿದ್ದೀನಿ ರೀ. ನಾ ಏನು ಕೊಡ್ತಾರೆ ನಮ್ಮ ಪಾಳಿ ಅಂತೇಳಿ ಅಂದು ಅಲ್ಲಿ ಕೃಷ್ಣನ ಗುಡಿ ಅದ ಹೇಳಿ ಅದ ರೀ ಜಿಡ್ಗ ಮಠದಾಗೆ ಮ್ಯಾಲ ರೀ. ಅಲ್ಲಿ ಹೋಗಿ ಮಕ್ಕೊಂಡೇನ್ರಿ. ಮಕ್ಕೋಣ ರಾತ್ರಿ 12 ಗಂಟೆಗೆ ಅಪ್ಪವ್ರಿಗೆ ಗೊತ್ತಾಗ್ಯದಾಗ ಎಲ್ಲಿದು ಬಂದದ, ನೀವು ಒಂದು ಹುಡುಗಿ ಬಂದದ, 2 ಮಕ್ಳಿಗೆ ತೊಗೊಂಬಂದದ, ಅದು ಪಾಳಿಗೆ ನಿಂದಿರ್ಲಕತ್ತಿತ್ತು. ಅದಕ್ಕೆ ದರ್ಶನ ಕೊಟ್ಟಿನಿ ಅಂದ್ರೆ ಮಧ್ಯಾಹ್ನದಾಗ ಆಕಿ ಸತ್ತು ಹೋಗ್ತೀವಿ. ನಾನು ಬಲ್ಲಿ ಬಿಟ್ಟು ಮಕ್ಕಳಿಗೆ ಬಿಟ್ಟು ಹೋಗಿ ಆಕಿ ದರ್ಶನ ಕೊಟ್ಟಿಲ್ಲ. ಆ ಹುಡುಗಿ ಹುಡ್ಕೊಂಬರ್ರಿ, ಇಲ್ಲೇ ಹಳ ಅಂತಂದ್ರಿ ಅಪ್ಪ.
ಹೌದು ಅಂತೇಳಿ ಅಂದು ಅವರು ಮೌಸಿ ಇದ್ರಿ ಮಾದೇ ಮೌಸಿ ಅವ್ರು ಹುಡ್ಕೋತ ಬಂದ್ರು, ಏ ತಂಗಿ ಮತ್ತ ಅಪ್ಪ ಕರ್ಲಿಗತ್ತಾರ ನಡಿ, ನೀ ಎಲ್ಲಿ ಯಾಕೆ ನಾ ಎಲ್ಲಿ ಯಾಕೆ ಹಾಕಿರ್ಲಾಕ, ನಾ ಎಲ್ಲಿ ಯಾಕೆ ಬರ್ಲಾಕ, ನಾ ಬರಲ್ಲ, ಮುಂಜಾನೆ ನನ್ನ ಮಕ್ಳಿಗೆ ಬಿಡ್ತೀನಿ, ನಾ ಹೋಗಾಕಿದ್ದೀನಿ ಅಂತೇಳಿ ಅಂದೇನ್ರಿ. ಬರ್ಲ ಅಂತೇಳಿ ಅಪ್ಪರಿಗೆ ಬರ್ಲ ಅಂತೇಳಿ ಅನ್ನಟ್ಲೇನೆ ಅವ್ರಿಗೆ ಒಂದು ಮನುಷ್ಯರು ಕರ್ಕೊಂಬಂದ್ರಿ ಅಪ್ಪಾಗ. ಅವ್ರಿಗೆ ಗೊತ್ತಾಯ್ತು ರೀ, ಗೊತ್ತಾಗಿ ಮ್ಯಾಲ ಹುಡ್ಕೋತ ಬಂದು ಮುಕ್ಕೊಂಡಿದ್ದೀನಿ ರೀ. ಅವ್ರ ಕಿವಿ ಹಿಡಿದು ಎತ್ತರಿ ಅಪ್ಪವ್ರು ನನಗೆ, ಏ ತಂಗಿ ಯಾಕೆ ಮುಕ್ಕೊಂಡಿದ್ದೆ ಹೇಳು. ಇಲ್ಲಪ್ಪ ನೀವು MP MLAಗಳಿಗೆ ಎಲ್ಲರಿಗೆ ದರ್ಶನ ಕೊಡ್ತೀರಿ, ನಮ್ಮಂಥ ಬಡ್ರಿಗೆ ಹ್ಯಾಂಗೆ ಕೊಡ್ತೀರಿ. ಹೌದಾ, ನಿನ್ನಂಥ ಬಡ್ರಿಗೆ ಹ್ಯಾಂಗೆ ಕೊಡ್ತಿದ್ದ ಅಂತ ಕೇಳ್ತಿ, ನಿನಗೆ ಮಧ್ಯಾಹ್ನದಾಗ ದರ್ಶನ ಕೊಟ್ಟಿದ್ದೆ ಅಂದ್ರೆ ನಿನ್ನ ಮಕ್ಕಳಿಗೆ ಬಿಟ್ಟು ಹೋಗಿ ನೀ ಬಾಯಿ ಬಿದ್ದು ಸಾಯಾಕಿದ್ದಿ ಅಂತಂದ್ರಿ. ನಾ ಖರೇನಿ ಅದೇ ಮನಸ್ಸನ್ನೇ ಮಾಡ್ಕೊಂಡು ಹೋಗಿದ್ದೀನಿ ರೀ. ಅವ್ರಿಗೆ ಗೊತ್ತಾಯ್ತು ರೀ ಅಪ್ಪವ್ರಿಗೆ. ಅದೇ ಹೌದಪ್ಪ ನಾ ಹಿಂಗೆ ಮಾಡ್ಕೋಬೇಕಂದಿದ್ದೆ, ಹುಚ್ಚಿ ಹಂಗಲ್ಲ ಬಾ ಅಂತೇಳಿ ಸಂಗಟ ಕರ್ಕೊಂಡು ಹೋಗಿ ಊಟ ಮಾಡಿಸಿ, ಮುಂಜಾನೆ ಅಯ್ಯಾಚಾರಿ ಮಾಡಿಸಿ, 2 ಮಕ್ಕಳಿಗೆ ಜೋಳಿಗೆ ಬಡಿಗೆ ಕೊಟ್ಟು, ಇದೇ ಜೋಳಿಗೆ ಬಡಿಗೆ ನೀನು ದೊಡ್ಡ ಆಸ್ತಿ ಅದ, ಇದ್ರಾಗೆ ನೀವು ಉದ್ಧಾರ ಆತಿ ಹೋಗು ಅಂತಂದು ಆಶೀರ್ವಾದ ಮಾಡಿದ್ರಿ ಅಪ್ಪವ್ರು. 1-2 ಚೀಲ ಜೋಳ ಗೋಧಿ ಎಲ್ಲ ಕೊಟ್ಟು, ಜೀಪ್ ಕೊಟ್ಟು, ಒಂದು 10,000 ರೂಪಾಯಿ ಕೈಯಾಗ ಕೊಟ್ಟು ಅಪ್ಪ ಕಳ್ಸಿದ್ರಿ ಮನೆಗೆ, ಹೋಗವ್ವ ನೀ ಅಂತೇಳಿ. ಅವ್ರ ಆಶೀರ್ವಾದದಿಂದ ಅವತ್ತಿನ ಹಿಡ್ದು ಇವತ್ತಿಂದ ಬಂದಂಥ ಹಿಟ್ಟಿನ್ಯಾಗ ರೊಟ್ಟಿ ಮಾಡಿ ಸಾಲಿ ಹುಡುಗರಿಗೆ ಮಾರ್ಕೋತ ಹೋಗು, ನಿನ್ನ ಮಕ್ಕಳು ದೊಡ್ಡ ಹೋಗೋಣ, ನಿಂದು ಎಲ್ಲ ಚಲೋ ಆಗ್ತದ ಅನ್ಕೋತ ಆಶೀರ್ವಾದ ಮಾಡಿದ್ರಿ ಅಪ್ಪ. ಅದ್ರ ಆಶೀರ್ವಾದದಿಂದ ಇಲ್ಲಿ ತನಕ ನಡೆದದ ನೋಡ್ರಿ. ನಮ್ಮ ಅಪ್ಪ ಕೊಟ್ಟಿ ಭಿಕ್ಷೆ ಇಲ್ಲಿ ತನಕ ನಡ್ಕೊಂಡು ನಡೆದದ್ರಿ. ಅದು ಏನು ತರ್ತೀನಿ, ಜೋಳ ತರ್ತೀನೋ ಏನು ಗೋಧಿ ತರ್ತೀನೋ ಏನು ಕೊಡ್ತೀನೋ ತೋತೀನೋ ನನಗೇನು ಗೊತ್ತಿಲ್ಲ ರೀ, ಅದು ತಾನೇ ನಡೆದದ್ರಿ. ಹಿಂಗೆ ಅವ್ರ ಆಶೀರ್ವಾದದಿಂದ ನಡೆದದ್ರಿ, ಜಡ್ಗಪ್ಪರ ಆಶೀರ್ವಾದ. ನಿಮ್ಗೆ ತವ್ರ ಮನೆ ಯಾವ ಬಿಜಾಪುರ ಬಲ್ಲಿ ಹಳ್ಳಿ ಅದ ರೀ, ಹಡಗಲಿ ಅಂತ. ನಿಮ್ಗೆ ಇಂಥ ಪರಿಸ್ಥಿತಿ ಬಂದಾಗ ತವ್ರ ಮನೆಯವರು ಏನು ನಿಮ್ಗೆ ಹಿಂದೆ ಅವ್ರನ್ನೂ ಪರಿಸ್ಥಿತಿ ರೀ, ಅವ್ರನ್ನೂ ಗಂಭೀರ ಪರಿಸ್ಥಿತಿ. ಅಲ್ಲಿ ಹೋಗಿ ಕೇಳಿದ್ರು ಏನು ನಮಗೆ ಸಹಾಯ ಮಾಡಪ್ಲೇ ಇದ್ದಿದ್ದಿಲ್ರಿ. ನಮ್ಮ ಗಲ್ಲಿನೇ ನಮ್ಮ ತಾಯಿ ತಂದೆ ಆಗ್ಯಾನ ನೋಡ್ರಿ, ನಮ್ಮ ಗಲ್ಲಿನೇ ನಮ್ಮ ತಾಯಿ ತಂದೆ. ನಮ್ಮ ಕಮಕನೂರು ತಿಪ್ಪಣಪ್ಪ ಕಕ್ಕ ಭಾಳ ಹೆಲ್ಪ್ ಮಾಡ್ಯಾರಿ ನಮಗೆ. ಕಮಕನೂರು ತಿಪ್ಪಣಪ್ಪ ಕಕ್ಕ ರೀ, ಇವರು MLC ಆಗ್ಯಾರಿ. ಅವ್ರು ಭಾಳ ಹೆಲ್ಪ್ ಮಾಡ್ಯಾರಿ. ಎಲ್ಲ ನಮ್ಮ ಗಲ್ಲಿನೇ ನಮ್ಗೆ ಅಂಜಬೇಡ ಹೆದರಬೇಡ ನಾವು ಇದ್ದೀನಿ ಅಂತ ನಮ್ಮ ಗಲ್ಲಿನೇ ನಮ್ಮ ತಾಯಿ ತಂದೆ ಆಗ್ಯಾದ ನೋಡ್ರಿ. ನಮ್ಮ ಪಾಲಿಗೆ ಹಿಟ್ಟಲಿಂದೇ ಅದು ಬಂದಂಥ ಹಿಟ್ಟಲಿಂದೇ 10 ವರ್ಷ ದಿನ ರೊಟ್ಟಿ ಮಾಡೀನಿ ರೀ ಸರ್. ನಾ ಮಂದಿ ಹಿಟ್ಟು ನೀಡಿದ್ದು, ಭಿಕ್ಷೆ ನೀಡಿದ್ದು ಹಿಟ್ಟಿರಿ. ಅವ್ರು ನೀಡಿದ ಹಿಟ್ಟೆ ತರೋದು, ಮಾಡೋದು, ಮಾರೋದು. ಸಾಲಿ ಎಷ್ಟು ಮಾರ್ತಿದ್ರಿ? ಎಷ್ಟು ದಿನ 50, 100, 150 ಬರೋದು? ಹಾ, ಅಷ್ಟು ಹಿಟ್ಟು ಬರ್ತದ್ರಿ. ಆ ದುಡ್ಡು ನಿಮಗೆ ಅದು ಹೆಲ್ಪ್ ಆಯ್ತ್ರಿ ಸರ್ ನಮಗೆ. ಅದು ಬಂದಂಥ ದುಡ್ಡಿನಾಗೆ ಜೋಳ ತರೋದು, ಗೋಧಿ ತರೋದು, ಬ್ಯಾಳಿ ತರೋದು ಕೆಲಸ ಮಾಡ್ಕೋತ ಹೋದೇನ್ರಿ ಸರ್. ಹಂಗೆ ಅದೇ ಉಳಿಸ್ಕೊಂಡು ಭಾಳ 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 ದೊಡ್ಡದ ಕತೆ ಅದ ರೀ ಸರ್. ಅದು ಬ್ಯಾಡ್ರಿ, ಹೇಳೋದನ್ನು ಬೇಡ. ಈಗ ಚಂದಾಗ್ಯದ ಶರಣನ ಆಶೀರ್ವಾದದಿಂದ ಮಾಡ್ಕೊತ ನಡೆದೀನಿ ರೀ ಸರ್. ಅದು ಹಿಂದಿನ ತೆಗೆಯೋದೇ ಬ್ಯಾಡ್ರಿ, ಅದು ಕಷ್ಟ ಭಾಳ ದೊಡ್ಡದ ರೀ ಸರ್. ಇದು ನಮ್ಮ ಗಲ್ಲಿ ಮಂದಿನೇ ನಮ್ಮ ತಾಯಿ ತಂದೆ ಇದ್ದಂಗೆ ಹರ ರೀ ಸರ್. ಒಂದಿನ ಕಾಣಲಿಲ್ಲ ಅಂದ್ರೆ ಎಲ್ಲಿ ಹೋಗ್ಯಾಳತ್ ಹುಡ್ಕೋತ ಬರ್ತಾರೆ. ಅಷ್ಟು ಒಳ್ಳೆ ಜನ ಅದ ರೀ ಕಾಲನಿ ಒಳಗೆ, ಮಾಣಿಕೇಶ್ವರ ಕಾಲನಿ ಒಳಗೆ. ಅಂದ್ರೆ ಅಷ್ಟು ಕಾಳಜಿ ಮಂದಿರಿ ನನ್ನ ಮ್ಯಾಲ. ಗಂಗಾನಗರ, ಮಾಣಿಕೇಶ್ವರ ಕಾಲನಿ, ಚೌಡೇಶ್ವರ ಕಾಲನಿ, ರೊಟ್ಟಿ ಗುರ್ದಾಯಿ ಅಂದ್ರೆ ಗುಲ್ಬರ್ಗದಾಗ ಯಾರಾದ್ರೂ ಭೀ ಹೇಳ್ತಾರೆ ಆ ಥರ ಮಾಡಿ ರೊಟ್ಟಿ ಗುರ್ದಾಯಿ ಅಂತಾರಿ. ರೊಟ್ಟಿ ಗುರ್ತಾಯಿ. ಹಾಂ ರೀ, ನಮ್ಮ ಅಡ್ಡ ಹೆಸರು ನಂದಿಕೋಲ್ ಮಠ ಅದ ರೀ. ರೊಟ್ಟಿ ಗುರ್ತಾಯಿ ಅಂತ ಹೆಸರು ಬಿದ್ದವ್ರಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ಮಲ್ಲಿಕಾರ್ಜುನ್ ಅಂತ ಸರ್. ನೀವು ಮಹಾದೇವಮ್ಮನವರ ಮಗ ಸರ್. ನಾವು ಸಣ್ಣ ಮಗ. ಸಣ್ಣ ಮಗ ಅಂದ್ರೆ ಎಷ್ಟು ಜನ ಮಕ್ಕಳು? ನಾವು 2 ಇದ್ದಿದೆ ಸರ್. ಇನ್ನೊಬ್ರು ದೊಡ್ಡವರು, ಇನ್ನೊಬ್ರು ಅಣ್ಣವ್ರು ಅದಾರ ಸರ್. ಅವ್ರೇನ್ ಮಾಡ್ತಾರೆ? ಅವರು ಇದು ದವಾಖಾನೆ ಮಾಡ್ತಾರೆ ಸರ್, ಡ್ಯೂಟಿ. ನೀವು? ನಾವು ಇಲ್ಲೇ ಮಾಡ್ತೇವೆ ಸರ್, ಎಲ್ಲ ಅವ್ರ ಜೊತೆಗೆ ಇದ್ದೀರಿ. ಹಾಂ ಸರ್. ನಿಮ್ಮ ತಾಯಿ ಕತೆ ಕೇಳ್ತಾ ಇದ್ರೆ ಹಾಂ ಸರ್, ಒಂದು ಅದ್ಭುತ ಕತೆ. ಏನ್ ಅನ್ಸುತ್ತೆ ನಿಮ್ಗೆ? ಅದೆಲ್ಲ ನೆನಪಿದೆಯಾ? ಹಾಂ ಸರ್, ಇದೆ ಸರ್. ಅದಂತೆ ನಾವು ಇದೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಸರ್. ಯಾಕಂದ್ರೆ ಅವೆಲ್ಲ ನಮ್ಮ ತಾಯಿಯವ್ರು ಅಷ್ಟು ಹೈರಾಣ ಆಗ್ಯಾರ ಅಂತೇಳಿ ಈಗ ನಾವೇನು ಮಾಡ್ಲತ್ತೀವಿ ಸರ್, ಕಂಟಿನ್ಯೂ ಅದೇ ಬೇಡಪ್ಪ ಏನು ಎಲ್ಲಿ ಓಡಾಡೋದು ಅಂತೇಳಿ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದೀವಿ. ಓಕೆ, ನಿಮ್ಮ ಕೆಲಸ ಏನೇನು ಮಾಡ್ತೀರಿ ನೀವು? ಸರ್ ನಾವು ನೋಡ್ರಿ ಮುಂಜಾನೆ ಅದು ಕಟ್ಟಿಗೆ ತರೋದ್ರಿ. ಮತ್ತು ಅಲ್ಲಿ ಬ್ರಾಂಚ್ ಅದಾವ ಸರ್ ನಮ್ಮ. ಅಲ್ಲೆಲ್ಲ ಹಿಟ್ಟು ಹಾಕಿ ಬರೋದು, ರೊಟ್ಟಿ ತರೋದು. ಮತ್ತು ನಮ್ಮ ಖಾನಾವಳಿ ಇದೆ ಸರ್ ಮಧ್ಯಾಹ್ನಕ್ಕೆ. ಇದು ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ವ್ಯಾಪಾರ ಮಾಡಿ ಬರ್ತಾರೆ ಸರ್. ಹೌದಾ? ಹಾಂ ಸರ್. ಈ 180 ಜನ ಹೆಂಗೆ ಸುಧಾರಿಸ್ತೀರಿ ಸರ್? ಹಂಗೆ ಮಾಡ್ಕೊತೀವಿ ನೋಡ್ರಿ ಸರ್. ಮುಂಜಾನೆ ಹೇಳೋದು ಶಿವ ಅನ್ನೋದು ಕೆಲಸ ಚಾಲು ಮಾಡಿಬಿಡೋದು ಸರ್. ಅವನೇ ದೇವ್ರೆ ಹೆಂಗೆ ಮಾಡ್ತಾನೆ ಸರ್ ಗೊತ್ತಿಲ್ಲ ಸರ್, ಹಂಗೆ ಮುಗಿಸ್ಕೊಂಡ್ಬಿಡ್ತೇವೆ ಸರ್. ಒಟ್ಟು ದೇವ್ರ ಮೇಲೆ ಭಾಳ ಭಾರ ನಿಮ್ದು. ಹೌದು. ಅಮ್ಮನಿಂದ ಏನು ಕಲ್ತ್ರಿ ಸರ್? ಎಲ್ಲ ಅಂತಂದ್ರೆ ಭಾಳ ಕಷ್ಟದಾಗಿತ್ತು ರೀ. ಅಂತಂದ್ರೆ ಎಲ್ಲ ಉಳ್ಳಕ್ಕೆ ಒಂದು ರೊಟ್ಟಿ ಅದು ಸಿಕ್ಕಿಲ್ಲ ಸರ್ ಆ ಟೈಮ್ನಾಗ.
ಆ ಟೈಮ್ನಾಗ ಯಾರೂ ಹೆಲ್ಪ್ ಮಾಡಿಲ್ಲ, ಅದು ಎಲ್ಲ ನೆನ್ಪಿಟ್ಕೊಂಡೆ ಸರ್. ಈಗ ಮುಂದೆ ಆದ್ರೂ ಭೀ ದುಡ್ಕೋತೇ ಹೊಂಟಿದೆ ಸರ್. ಅಂದ್ರೆ ನಮಗ್ ಬಂದ್ ಪರಿಸ್ಥಿತಿ ಇನ್ನೊಬ್ರಿಗೆ ಬರಬಾರ್ದು, ಬರಬಾರ್ದು ಸರ್. ಅದಕ್ಕೋಸ್ಕರನೇ ಮಿಷಿನ್ ಕೂಡ ನೀವು ಯೋಚನೆ ಮಾಡಿಲ್ಲ? ಇಲ್ಲ, ಇಲ್ಲ ಅದು ಬೇರೆ ಕೆಲಸ ಕಿತ್ಕೊಂತದೆ. ಬೇಡ ಅಂತ ಹೇಳಿ ಮಾಡಿಲ್ಲ ಸರ್. ಎಲ್ಲರಿಗೆ ಕೆಲಸ ಸಿಗಬೇಕಲ್ಲ ಸರ್. ಈಗ ನಮಗೆ ಹೈರಾಣ ಬಂದ ಮತ್ತೊಬ್ರಿಗೆ ಭೀ ಬರೋದು ಬೇಡಪ್ಪ ಅಂತೇಳಿ ವಿಚಾರ ಮಾಡ್ತೇವೆ ಸರ್. ಈಗ ನಾವು ಉಪವಾಸ ಮುಕ್ಕೊಂಡಿದ್ದಂದ್ರೆ ಮತ್ತೊಬ್ರು ಉಪವಾಸ ಮುಕ್ಕೊಂಬೋದು ಬೇಡ. ಕರೆ ಅಂತಾರಲ್ಲ ಸರ್, ನಮ್ದಿತ್ತು ಒಳ್ಳೇದಾಗ್ಬೇಕು ಎಲ್ಲರಿಗೆ ಅಂತ ಹೇಳಿ. ಓಕೆ. ಈಗ 35 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತೀರಿ, ಹೇಗೆ ಸಾಧ್ಯ ಸರ್? ಸರ್ ಹಂಗೆ ನೋಡ್ರಿ, ನಿಮ್ಗೆ ಹೇಳದಲ್ಲ ಸರ್, ಶಿವ ಅನ್ನೋದು ನೋಡ್ರಿ. ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಸರ್, ದೇವ್ರು ನಮ್ಗೆ ಯಾವ ರೀತಿಲೇ ಹೆಲ್ಪ್ ಮಾಡಿಬಿಡ್ತಾನೆ ಸರ್. ಹಂಗೆ? ಹೌದು ಸರ್. ಎದ್ರೊಳಗೆ ಮಾಡ್ತಾನೆ ಗೊತ್ತಿಲ್ಲ ಸರ್, ಮಾಡ್ತಾನೆ ಸರ್, ಅಷ್ಟೇ ನಂಬಿಕೆ ಇದೆ ಸರ್.